ಓಕೆ, ಬೈಬಲ್ ತೆಗೆದು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ರಿಂದ 13 ವಚನ ತನಕ ನಾವು ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ರಿಂದ 13 ವಚನ ತನಕ ನೀವು ಓದ್ರಿ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯ ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋರಿಸಿದರು, ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಸಾಕಷ್ಟು ಸಾಕು. ವಾಕ್ಯ ಓದೋರು ಮಾತ್ರ ಬೈಬಲ್ ತೆಗೆದು ನೋಡ್ರಿ. ವಾಕ್ಯ ಓದ್ಲಾರ್ದವ್ರೆಲ್ಲರೂ ಈ ಕಡೆ ನಿಮ್ ಗಮನ ಸ್ವಲ್ಪ ಸಮಯ ಇರಲಿ, ಆಮೇಲೆ ನಾವು ಕರ್ತನ ಭೋಜನಕ್ಕೆ ಹೋಗೋಣ. ಇದು ಧನ್ಯತೆ ಅನ್ನುವಂಥದ್ದು ಬಗ್ಗೆ ಈ ದಿನ ಮುಗಿದೋಗ್ತದ ಮಾತು. ಬೈಬಲ್ನಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಿಂದ ಹಿಡಿದು 8, 9, 10, 11, 12ನೇ ವಚನ ತನಕ ಧನ್ಯತೆ ಬಗ್ಗೆ ಬರೆದನ ಮಾತು. 9ನೇ ಅಧ್ಯಾಯದಲ್ಲಿ 2 ಧನ್ಯತೆ ಗುರಿತಾಗಿ ಹೇಳ್ತಾನೆ. 11ನೇ ವಚನ 12ನೇ ವಚನ 2 ಸೇರಿ ನಾವು ಓದಿದ್ರೆ ಅಲ್ಲಿ 2 ಧನ್ಯತೆಗಳು ಬರ್ತಾ ಮಾತು. ಆದರೆ ಟೋಟಲ್ ಧನ್ಯತೆ ಅನ್ನುವಂಥದ್ದು ಸಂತೋಷವುಳ್ಳವರು, ಅವರು ಭಾಗ್ಯವಂತರು, ಅವ್ರಿಗೆ ಏನು ಕೊರತೆ ಇಲ್ಲ ಅನ್ನುವಂಥವ್ರನ್ನ ಧನ್ಯರಂತಾರ ಮಾತು. ಆ ಧನ್ಯತೆಯಲ್ಲಿ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಅಂತೇಳಿ ಮಾತು. ನೀತಿಗೆ ನಾವು ಹಿಂಸೆ ತಾಳಿಕೊಳ್ಬೇಕಂತ ಹೇಳ್ತಾನೆ ಮಾತು. ನೀತಿಯ ನಿಮಿತ್ತವಾಗಿ ಅಷ್ಟೇ. ನೀತಿ ಅಂದರೆ ಯೇಸು ಕ್ರಿಸ್ತನು. ಅದಕ್ಕೋಸ್ಕರವೇ ಆತನ ನಿಮಿತ್ತವಾಗಿ ನಾವು ಹಿಂಸೆ ತಾಳಿಕೊಳ್ಬೇಕಂತ. ಕೆಲವು ಸಾರಿ ಹಿಂಸೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಹಿಂಸೆ ಇದಾವಂತ ಯೇಸುವೇ ಹೇಳೇನು ಬೈಬಲ್ನಲ್ಲಿ. ಅದೇ ಬೆಟ್ಟದ ಮೇಲೆ ಮಾಡಿದ ಪ್ರಸಂಗ ಇದು. ಎದಕ್ಕೆ ಆ ಬೆಟ್ಟದ ಮೇಲೆ ಪ್ರಸಂಗ ಮಾಡ್ಯಾನಂತಂದ್ರೆ, ಯೆರೂಸಲೇಮೆಲ್ಲ ಇಡೀ ಟೋಟಲ್ ಇಸ್ರೇಲ್ ದೇಶ ಎಲ್ಲ ಭಾಳ ಎಡಾರಿ ಭೂಮಿ ಥರ ಇರ್ತತೆ. ಆದರೆ ಅಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಆತನ ಮಾಡಿದ ಪ್ರಸಂಗಕ್ಕಾಗಿ ಪರಿಶುದ್ಧವಾತ್ಮನು ಬೈಬಲ್ ಸ್ಕಾಲರ್ಸ್ ಮೆನ್ಷನ್ ಮಾಡುವಾಗ ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗ ಅಂತ ಬರೆದಾರ ಮಾತು. ಐತೆ ನಿಮ್ಮ ಬೈಬಲಲ್ಲಿ? ಏನಂತೈತಿ ಓದ್ರಿ ಸ್ವಲ್ಪ. ಏನಂತೈತಪ್ಪಲ್ಲಿ? ನಿಮ್ಮ ಹತ್ರ ನಿಮ್ಮ ಬೈಬಲಲ್ಲಿ ಐತಮ್ಮ? ಏನಂತೈತಿ ಅಂದ್ರೆ ಪರ್ವತದ ಮೇಲೆ ಅಂದ್ರೆ ಯೇಸು ಬೆಟ್ಟದ ಮೇಲೆ ಕೂತ್ಕೊಂಡನ. ಜನರೆಲ್ಲರೂ ಎಲ್ಲರ ಸುತ್ತೂರ ಅಲ್ಲೊಬ್ರು ಕೂತ್ಕೊಂಡು ನಿಂತ್ಕೊಂಡು ಕೆಲವರು ಆಸಕ್ತಿಯಿಂದ ಕೇಳ್ತಾರೆ ಮಾತು. ಬೆಟ್ಟದ ಮೇಲೆ ಮಾಡಿರೋ ಪ್ರಸಂಗದಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಹೇಳ್ತಾ ಲಾಸ್ಟ್ಗೆ ಮುಗಿಸುವ ಸಮಯದಲ್ಲಿ ಏನಂತ ಹೇಳ್ತದನಂತಂದ್ರೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತ ಹೇಳ್ಬಿಟ್ಟು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದ್ರು, ನೀವು ಧನ್ಯರು ಅಂತ ಹೇಳಿ ಮತ್ತೆ 2 ಸಾರಿ ಮೆನ್ಷನ್ ಮಾಡ್ತಾನೆ ಮಾತು. ಫಸ್ಟ್ ಯಾ ನಿಮಿತ್ತ ಅಂತೇಳಿನ? ನೀತಿ ನಿಮಿತ್ತ ಅಂತೇಳಿನ. 2ನೇದೇನಂತೇಳಿ ಹೇಳ್ರಿ? ಜಾಣ ಬೈಬಲ್ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಶನಿವಾರ ಜನ ಕುಂದ್ರಿಸಿ ಹೇಳೋದೇನಂದ್ರೆ, ಬೈಬಲ್ ಓದ್ರಿ, ನಾನು ವಾಕ್ಯ ಬೋಧಿಸುವ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳೋದು. ಅದಕ್ಕೋಸ್ಕರ ಮೊದಲನೇದು ನೀತಿ ನಿಮಿತ್ತವಾಗಿ, 2ನೇದು ಯಾರ ನಿಮಿತ್ತವಾಗಿ ನಾವು ಹಿಂಸೆ ಅನುಭವಿಸ್ಬೇಕು? ನನ್ನ ನಿಮಿತ್ತವಾಗಿ. ಯಾರು? ನಾನಂದ್ರೆ ಯಾರು? ಎಲ್ಲರೂ ಹೇಳ್ರಿ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ನಾವು ತಾಳಿಕೊಳ್ಬೇಕಂತೆ. ಮೊದಲನೇದು ನೀತಿ, 2ನೇದು ಯೇಸು. ನೋಡ್ರಿ, ಯೇಸು ಪ್ರಸಂಗ ಮಾಡ್ತಾ ಇದ್ದಾನೆ, ಧನ್ಯರು ನೀವು ಧನ್ಯರು ನೀವು ಧನ್ಯರು ಅಂತ ಹೇಳ್ತಾನೆ. ಇವೆಲ್ಲವೂ ವಾಗ್ದಾನಗಳು ಪರಲೋಕದ ಮೇಲೆ ನಿರೀಕ್ಷೆ ಇಟ್ಕೊಂಡವರಿಗೆ, ಈ ಲೋಕದಲ್ಲಿರುವವರಿಗೆಲ್ಲ ಧನ್ಯತೆ ಇದು. ಹಲ್ಲೆಲೂಯಾ. ನಾವು ಈ ಧನ್ಯತೆ ಬಗ್ಗೆ ಓದ್ದಂಗೆ ಏನಂತಂದ್ರೆ, ಈ ಲೋಕದ ಧನ್ಯತೆ ಅಲ್ಲ ಅಸಲಿದು, ಇದು ಪರಲೋಕಕ್ಕಾಗಿ ಹೋಗುವವರಿಗೋಸ್ಕರ ಧನ್ಯತೆ ಬಗ್ಗೆ ಬರೆದನ್ ಮಾತು. ಅದಕ್ಕೋಸ್ಕರವೇ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅಂತೇಳಿನ ಮಾತು. ಯಾರ ರಾಜ್ಯವು? 3ನೇ ವಚನದಲ್ಲಿ ಕೂಡ ಒಂದು ಮಾತು ಬರಿತಾನೆ ಮಾತು. 3ನೇ ವಚನದಲ್ಲಿ ಅಂದ್ರೆ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯವು ಕೂಡ. ಇಲ್ಲಿ 3ನೇ ವಚನದಲ್ಲಿ ಏನ್ ಮೆನ್ಷನ್ ಮಾಡ್ಯಾನೋ, ಮತ್ತೆ ತಿರ್ಗಿ 10ನೇ ವಚನದಲ್ಲಿ ಏನಂತದನ? ಪರಲೋಕ ರಾಜ್ಯವು ಒಂದು ಆತ್ಮದಲ್ಲಿ ಬಡವರಾಗಿರ್ರಿ ಅಂತ ಹೇಳ. ಮತ್ತೆ ಇಲ್ಲಿ ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳ್ರಿ ಅಂತ ಹೇಳ. ನನ್ನ ನಿಮಿತ್ತ ಕೂಡ ಹಿಂಸೆಯನ್ನು ನೀವೇನ್ ಮಾಡ್ರಿ?
ಅಲ್ಲಿ ನನ್ನ ನಿಮಿತ್ತವಾಗಿ ಹಿಂಸೆ ಅಂದಿಲ್ಲ, ನನ್ನ ನಿಮಿತ್ತವಾಗಿ ನಿಮ್ಮ ಮೇಲೆ ನಿಂದೆಯನ್ನು ಹೊರಿಸಿದಾಗ, ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಿಸಿದಾಗ ನೀವೇನ್ ಪಡ್ರಿ ಅಂತ ಹೇಳ, ದುಃಖ ಪಡ್ರಿ, ಅಳ್ರಿ, ಗೋಳಾಡ್ರಿ, ಯಾರಿಗೆ ಕಾಣ್ಲಾರ್ದಂಗ ಬಾಕ್ಲು ಮುಚ್ಕೊಂಡು ಮನ್ಯಾಗ ಹೊರಗಡೆ ಬರಲಾರ್ದಂಗೆ ಬಚ್ಚಿಟ್ಕೊಳ್ರಿ ಅಂತ ಹೇಳಿಲ್ಲ. ಅವತ್ತೇ ನೀವು ಹೆಚ್ಚು ಸಂತೋಷ ಪಡ್ರಿ ಅಂತ ಹೇಳಂತೆ. ಡಿಫರೆನ್ಸ್ ಅಲ್ಲ ಯೇಸು ಕ್ರಿಸ್ತನ ಬೋಧನೆ, ಎಷ್ಟು ಡಿಫರೆನ್ಸ್ ಇರ್ತದೆ ಯೇಸು ಸ್ವಾಮಿ ಬೋಧನೆ. ಆದ್ರೆ ನಮ್ಮ ಆದರಣೆ ಹೆಂಗಿರ್ತಾವಂತಂದ್ರೆ, ನಮ್ಮ ಆದರಣೆ ಅವ್ರು ಬೈದಾರ, ಸಮಯ ಬರ್ತದೆ ಸುಮ್ಮನೆ ನೀನು ಕೂಡ ಬೈಮೆ ಅಂತ ಹೇಳ್ತೀವಿ, ಅದು ಮನುಷ್ಯರ ಆದರಣೆ. ಆದ್ರೆ ಯೇಸುವಿನ ಆದರಣೆ ಇರ್ತಾ, ಅವ್ರು ಬೈದಾರ, ಅವ್ರು ಬಡ್ದಾರ, ಅವ್ರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟದ ಓಡಿಸ್ಯಾರ, ನೀನೇನು ಭಯಪಡ, ಇವತ್ತು ನೀನು ಹಬ್ಬ ಮಾಡಂತೇಳೇನಂತೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ಕೇಕ್ ತಂದು ಕಟಿಂಗ್ ಮಾಡಿ ಎಲ್ಲರನ್ನ ಕರೆದು ಊಟ ಹಾಕ್ಬಿಡು. ಎದಕ್ ಗೊತ್ತಾ? ಅವರು ನಿಮ್ಮ ಮೇಲೆ ಸುಮ್ನೆ ನಿಂದೆ ವರ್ಷರ, ನೀನು ಇವತ್ತು ಹಬ್ಬ ಮಾಡಿ ಸಂತೋಷ ಪಡು, ಪರಲೋಕ ರಾಜ್ಯವು ನಿನ್ನದು ಅಂತೇಳ ಮಾತು. ನಿನ್ ಮೇಲೆ ನಿಂದೆ ಹಾಕ್ಯಾರ, ಹಿಂಸೆ ಹಾಕ್ಯಾರ, ನೀನ್ ಮಾಡಬಾರ್ದು ಕೆಲಸ ನೀನ್ ಮಾಡ್ಯಾರ ಅಂತೇಳಿ ನಿನ್ ಮೇಲೆ ಒರೆಸಿದ್ರ, ನೀನ್ ಅವತ್ತೇ ಸಂತೋಷ ಪಡಂತೇಳಿ ಹೊರತಾಗಿ ಅವತ್ತೇ ಯಾರಿಗೆ ಕಾಣ್ಲಾರ್ದಂಗ ಬಚ್ಚಿಟ್ಕೊಂಡು ಹೊರಗೆ ಬರಲಾರ್ದಂಗ 3 ದಿವಸ ಮನೆ ಕೂತ್ಕೊಂತೇಳಿ ಎಲ್ಲಿ ಬರದಿಲ್ಲ ನನ್ನ ಬೈಬಲ್. ಅಲ್ಲೆಲೂಯಾ. ಅವತ್ತೇ ನೀನ್ ಸಂತೋಷ ಪಡು, ಅವತ್ತೇ ನಿನ್ ಹ್ಯಾಪಿ ಆಗಿರು, ಅವತ್ತೇ ಹೊಸ ಬಟ್ಟೆ ಉಟ್ಕೊಂಡ್ಬಿಡ್ಬೇಕಾರ. ಎಸ್ ಡಿಫರೆನ್ಸು. ಯೇಸು ಸ್ವಾಮಿ ನಂಬಿದ ಮೇಲೆ ಡಿಫರೆನ್ಸ್ ಆಗಿರ್ಬೇಕು. ನೀನ್ ಡಿಫರೆನ್ಸ್ ಆಗಿಲ್ದೇ ಹೋದ್ರೆ ನೀನ್ ಯೇಸು ಸ್ವಾಮಿ ನಂಬಿಕೊಂಡಿಲ್ಲ ಅಂತ ಅರ್ಥ. ಎಲ್ಲರೂ ಬೈದಿದ್ದ ದಿವಸನೇ, ಎಲ್ಲರೂ ನಿನ್ ಮೇಲೆ ನಿಂದೆ ಹಾಕಿದ ದಿವಸನೇ, ಎಲ್ಲರೂ ನಿನ್ ಮೇಲೆ ಕೆಟ್ಟ ಕೆಟ್ಟ ದೊರೆಸಿದ್ರೆ ಅವತ್ತ ಟೂರ್ಗೆ ಹೋಗ್ಬಿಡಕ್ ನಾವು. ಎದಕ್ಕ? ಮನೆಗಿದ್ರೆ ಸಂತೋಷ ಪಡಕ್ ಹಾಕಲ್ಲ, ಹೊರಗಡೆ ಹೋದ್ರೆ ಅಲ್ಲೆಲ್ಲ ಪ್ರಾಣಿಗಳು ನೋಡಿ, ಪಕ್ಷಿಗಳು ನೋಡಿ, ಅಲ್ಲಿ ನೃತ್ಯ ಮಾಡೋರು ನೋಡಿ, ಹೊಸ ಜಾಗ ನೋಡಿ ಸಂತೋಷ ಪಡ್ತೀವಿ. ಅವತ್ತು ದೇವ್ರ ಹೇಳ್ತಾನ, ಜನರು ನಿನ್ನ ಮೇಲೆ ನಿಂದೆ ಹಾಕಿದಾಗ ನೀನ್ ನನ್ನಲ್ಲಿದ್ದು ಸಂತೋಷ ಪಟ್ಟಿ ಅಂತ. ಹಲ್ಲೆಲೂಯಾ. ನನಗ ಕೂಡ ಗೊತ್ತಿಲ್ಲ ಅಸಲಿ ಸಮಸ್ಯೆಗಳು ಬಂದಾಗ, ಹೆಂಗ ಇದ್ರನ್ನ ದಾಟಬೇಕು, ಹೆಂಗ ದಾಟಬೇಕು. ದೇವ್ರ ವಾಕ್ಯ ಓದುವಾಗ, ಎದಕ್ಕಪ್ಪ ನೀನು ಸಮಸ್ಯೆ ಬಂದಾಗ ಕುಮಿಲಿ ಹೋಗ್ತೀವಿ, ಎದಕ್ಕಪ್ಪ ನಿನಗೆ ನಿಂದೆ ಹಾಕಿದಾಗ ನೀನು ಸಂತೋಷ ಪಡಲಾರ್ದಿರ್ತಿ. ನೀನು ಸಂತೋಷ ಪಡೋದು ಅವ್ರ ನಿಮಿತ್ತವಲ್ಲ. ಹೇಳ್ರಿ, ಯಾರ ನಿಮಿತ್ತವಾಗಿ? ನನ್ನ ನಿಮಿತ್ತವಾಗಿ ನೀನು ಸಂತೋಷ ಪಡ. ಓದ್ರಿ ವಾಕ್ಯ ಐತಲ್ಲಿ ನಿಮ್ಮ ಬೈಬಲ್ ನೋಡೋಣ. 5ನೇ ಅಧ್ಯಾಯ 12ನೇ ವಚನ ಓದ್ರಿ. 11ರಲ್ಲಿ ಓದಪ್ಪ. ನನ್ನ ನಿಮಿತ್ತವಾಗಿ. ಯಾರ ನಿಮಿತ್ತವಾಗಿ? ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನಂತೆ. ಯಾರನ್ನ? ಜನರು ಯಾರನ್ನ? ನಮ್ಮನ್ನಂದ್ರಿ ಯಾರನ್ನ? ನನ್ನನ್ನು ಅನ್ರಿ. ಇವಾಗ ಎಲ್ಲರನ್ರಿ ಅಮ್ಮ ಕೇಳಿಸತ್ತಮ್ಮ ಹಿಂದೆ ಕೂತಂದರಿಗೆ. ಜನರು ನನ್ನನ್ನು ನಿಂದಿಸುವಾಗ, ಓದಪ್ಪ, ನಿಂದಿಸುವಾಗ, ಹಿಂಸೆ ಪಡಿಸುವಾಗ ನಿಮ್ಮ ಮೇಲೆ ಯಾರ ಮೇಲಮ್ಮ? ತಾಯಿ ಯಾರ ಮೇಲೆ? ತಂದೆ ಯಾರ ಮೇಲೆ? ನನ್ನ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿ. ಒಳ್ಳೆ ಮಾತುಗಳು ಆಡುವಾಗ ಸಂತೋಷ ಪಡೋದು ಏನ್ರಿ? ನೀನೇನ್ರಿ ಸಂತೋಷ ಪಡೋದು? ಅಲ್ಲಿ ರೋಡ್ನಾಗ ಹೋಗೋನ್ ಸಂತೋಷ ಪಡ್ತಾನೆ, ನೀನೇನ್ ಸಂತೋಷ ಪಡೋದು? ಹೌದಲ್ವಾ? ನೀನ್ ಸಂತೋಷ ಪಡೋದು ಯಾವಾಗ ಹೇಳ್ರಿ? ಹೋಗೋದಪ್ಪ. ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ. ಏನ್ ಮಾತುಗಳು ಆಡುವಾಗ? ಒಳ್ಳೆ ಮಾತುಗಳಂತ ಬರೋದು. ಯೇಸು ಸ್ವಾಮಿ ಹೇಳಿರೋದು ಬೋಧನೆ ಅದು, ನಾನಲ್ಲ. ಏನ್ ಮಾತುಗಳು ಹೇಳುವಾಗ? ಕೆಟ್ಟದು ಅಂದ್ರೆ ಒಂದ್ಸಾರಿ ಒಳ್ಳೇದಲ್ಲ. ಒಳ್ಳೇದು ಇಟ್ಟಾಗ ನೀನೇ ನುಂಬೋದು, ಯಾರು ಬೇಕಾದ್ರು ಉಣ್ತಾರ. ಕೆಟ್ಟದಿಟ್ಟಾಗ ಉಣ್ಬೇಕು ನೀನು, ಒಣಸೋಗಿದ್ದಿಟ್ಟಾಗ ಉಣ್ಬೇಕು ನೀನು. ಹೌದಪ್ಪ. ಕೆಟ್ಟ ಮಾತುಗಳು ಸುಳ್ಳಾಗಿ ಓರಿಸಿದರೆ ಅದು ನಿಜವಲ್ಲ. ಅದು ನಿಜ ಅಲ್ಲ ಅಸಲಿ. ಏನದು? ಸುಳ್ಳಾಗಿ ಓರಿಸಿದ್ರೆ ನೀವು ಧನ್ಯರು. ಸಂತೋಷ ಪಡಿರಿ. ಯಾದಕ್ಕ? ಕೆಟ್ಟದ ಮಾತು ಓರಿಸಿದ್ಕ, ನಿಂದೆ ಬಂದಿದ್ಕ. ಅಸಲಿ ಸಾಧ್ಯನ ಅಸಲಿ ಸಂತೋಷ ಪಡ್ಲಿಕ್ಕೆ? ಮಗ ಪಾಸ್ ಆದಾಗ ಎಲ್ಲರನ್ನ ಕರೆದು ಏನ್ ಕೊಡ್ತೀವಿ ಹೇಳ್ರಿ? ಸ್ವೀಟ್ ಕೊಡ್ತೀವಿ, ಮನೆಗ ಹುಟ್ಟಿದಬ್ಬ ಮಾಡ್ಕೊಂತೀವಿ, ಇಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೀವಿ. ಮಗ ಫೇಲ್ ಆಗಿ, ಅಪ್ಪ ನಾನು ಏನಾಗಿನಿ, ಫೇಲ್ ಆಗಿನ, ಬಾ ಬರ್ತ್ಡೇ ಮಾಡಲ್ಲ ಅಂತವಾ ಅಂಬಕ್ಕಲ್ಲ. ಆದ್ರೆ ದೇವ್ರು ಹೇಳ್ತದನ, ನಿನ್ನ ಮೇಲೆ ಕೆಟ್ಟದಾಗಿ ಓಡಿಸುವಾಗ, ನಿನ್ನ ಮೇಲೆ ಕೆಟ್ಟದಾಗಿ ಹೇಳುವಾಗ, ಸುಳ್ಳು ಹೇಳುವಾಗ, ನೀನೇನ್ ಪಡಂತೇನ? ಸಂತೋಷ ಪಡ್ರಿ ಅಂತ. ನೋಡ್ರಿ, ಯೇಸು ಕ್ರಿಸ್ತನ ಬೋಧನೆ ಡಿಫರೆನ್ಸು. ಅದಕ್ಕೋಸ್ಕರವೇ ನಂಬಿಕೆ ಎಂಬಕ್ಕಿಂತ ಮೊದಲೇ ನಾವು ಆಲೋಚನೆ ಮಾಡ್ಬೇಕಾಯ್ತು, ಯಾರನ್ನ ನಂಬಿಕೆ ಅಂತದ್ವಿ ಅಂತೇಳಿ. ನಂಬಿಕೆ ಮೇಲೆ ಆಲೋಚನೆ ಮಾಡಬಾರ್ದು. ಅಯ್ಯೋ ಅವ್ರು ಬೈತಾರ, ಇವ್ರು ಬೈತಾರ, ಚರ್ಚ್ಗೆ ಹೋದ್ರೆ ಗಂಡ ಬಡಿತಾನ, ಚರ್ಚ್ಗೆ ಹೋದ್ರೆ ಅತ್ತೆ ಬೈತಾಳ, ಚರ್ಚ್ಗೆ ಹೋದ್ರೆ ನಾನು ಕೆಲಸದಲ್ಲಿರುವಂತ ಆಫೀಸರ್ ಬೈತಾರ, ನಾನು ಚರ್ಚ್ಗೆ ಹೋದ್ರೆ ನಮ್ಮ ಕಾಲೇಜ್ನಲ್ಲಿ ನನ್ನ ಎಗತಾಳಿ ಮಾಡ್ತಾರ. ಒಬ್ರು ಯಾರು ಹೇಳ್ತಿದ್ರು, ಪಾಸ್ಟ್ರು, 10-11 ಜನ ಸ್ಟಾಫ್ ಅದರಂತೆ. ಸ್ಟಾಫ್ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಸ್ಟಾಫ್ ಅಂದ್ರೆ 10 ಜನ ಆಫೀಸ್ನಾಗ ಕೆಲಸ ಮಾಡಿರಂತೆ. 10 ಜನದಾಗ ಒಬ್ಬತ್ತೇ ಸ್ವಾಮಿ ನಂಬಿಕೆನಂತೆ. ಎಷ್ಟು ಜನಮ್ಮ? ಒಬ್ಬತ್ತೇ ಸ್ವಾಮಿ ನಂಬಿಕೆನಂತೆ. ಇನ್ನು 9 ಜನ ಅಲ್ಲ, ಅವರೆಲ್ಲರೂ ಮಾಮೂಲಾಗಿ ಅವ್ರವ್ರ ಸಂಪ್ರದಾಯಗಳು.
ಆತನ ಬಂದ್ರೆ ಸಾಕು, ಅಲೋಲಿಯ ಅಂತಾರಂತೆ. ಏನಂತಾರ? ಅಲೋಲುಯ್ಯ. ಅಲ್ಲೆಲುಯ್ಯ ಅಲ್ಲ, ಅದ್ರಾಗ ಅಲೋ ಅನ್ನಂಗಿರ್ಬೇಕು, ಅದ್ರಾಗ ಲುಯ್ಯ ಅನ್ನಂಗಿರ್ಬೇಕಂತೆ. ಅಲೋಲುಯ್ಯ ಅಂತಾರಂತೆ. ಆತಗ 1 ತಿಂಗಳಾಯ್ತು, 2 ತಿಂಗಳಾಯ್ತು, 1 ವರ್ಷ ಆಯ್ತು, ಆ ಒಂದು ಸಂಕಟ ತಡ್ಕೊಳಕ್ ಆಗವಲ್ದು. ಇವಾಗ ಅಲ್ಲೆಲುಯ್ಯ ಅಂದ್ರೆ ಪರವಾಗಿಲ್ಲ, ಇಲ್ಲ ಅಲೋ ಅಂದ್ರೆ ಪರವಾಗಿಲ್ಲ. ಏನ್ ಮಾಡ್ತದ್ರಿ ಇವರು? ರೇಗ್ಸಕ, ಸುಮ್ನೆ ಎಗತಾಳೆ ಮಾಡಕ. ನೀವು ಕೆಲಸ ಮಾಡತ್ತಲ್ಲಿ ನಿಮ್ಮನ್ನ ಬಂದ್ರಪ್ಪ ಯೇಸು ಮಕ್ಳು ಅಂತಾರ, ಬಂದ್ರಪ್ಪ ಅಲ್ಲೆಲುಯ್ಯರು ಅಂತಾರ. ಇದೊಂದು 20 ವರ್ಷ ಕೆಳಗೆ ಇದೇ ಬರ್ತಾ ಇತ್ತು. ಯಾರಾದ್ರೂ ಯೇಸು ಸುವಾರ್ತೆ ಸಾರಾಕ್ ಬಂದ್ಬಿಟ್ರೆ ಬಂದ್ರು ಅಲ್ಲೆಲುಯ್ಯರು ಅಂತಿದ್ರು. ಇವಾಗ್ಲೂ ಹಂಗ ಎಗತಾಳೆ ಮಾಡ ಕಿಂಡಲ್ ಮಾಡಾರ, ಏನ್ ಭಯಪಡ್ಬೇಡ್ರಿ, ಬಂದ್ರಪ್ಪ 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 ಅಂತಂದ್ರ. ಈತನಿಗೆ ಹೋಗುವಾಗ್ಲೂ ಅಲೋಲುಯ್ಯ ಅಂತದ್ರ, ಬರುವಾಗ್ಲು ಏನನ್ನ ಕಷ್ಟ ಬಂತಂದ್ರೆ ಆ ಪ್ರಭು ಬಿಡ್ಡಿಕ್ ಚೊಪ್ಪು, ಪ್ರಭು ಬಿಡ್ಡಿಕ್ ಚೊಪ್ಪ ಅಂತ. ಏನನ್ನ ಕಷ್ಟ ಬಂದ್ರೆ ಯಾರಿಗೆ ಹೇಳ್ಬೇಕು? ಪ್ರಭು ಬಿಡ್ಡಿಕ್ ಚೊಪ್ಪು, ಪ್ರಭು ಬಿಡ್ಡ ಪೋಯ್ ಪ್ರಭುತ ಚೊಪ್ತಾಳದ. ಇದನ್ನ ಕೇಳಿ 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 ಒಂದ್ ದಿವಸ ಪ್ರಾರ್ಥನೆ ಮಾಡಕ್ ಕೂತ್ಕೊಂಡಂತೆ ಮನ್ಯಾಗ ಕೂತ್ಕೊಂಡು, ಪ್ರಭುವ ನನಗೆ ಇದ್ರನ್ನ ತಟ್ಕೊಳಕ್ ಆಗೋದಪ್ಪ, ಈ ಎಲ್ಲರೂ ಕಿಂಡಲ್ ಮಾಡ್ತಾರ, ಎಲ್ಲರೂ ಎಗತಾಳೆ ಮಾಡ್ತಾರ, ನನಗೆ ಆಗೋಲ್ದ ಅದನ್ನ ಆರಿಸ್ಕೊಳ್ಳೋದು ಅಂತಂದ್ರೆ, ನೀನು ಯಾರ ನಿಮಿತ್ತವಾಗಿ ನಿನ್ನ ಬಾಧೆ ಪಡ್ತದೆ ಅಂತ ಹೇಳ್ತೆ. ನಿನ್ನ ನಿಮಿತ್ತವಾಗಿ ಬಾಧೆ ಪಡ್ತದೆ, ನನ್ನ ನಿಮಿತ್ತವಾಗಿ ಬಾಧೆ ಪಡ್ತದೆ. ಪ್ರಭು ನಿನ್ನ ನಂಬಿಕೆ ಇದ್ಕಲ್ಲಪ್ಪ, ಎಲ್ಲ ನಾನು ಎಗತಾಳೆ ಮಾಡ್ತಾರ, ನೀನೇನು ಭಯ ಪಡ್ಬೇಡ. ನಿನ್ನ ಸ್ಟಾಫ್ನಲ್ಲಿ 8 ಜನ ಅದಾರ ಅಂತಂದ್ರೆ 9 ಜನ ಅದಾರ ಪ್ರಭು ಅಂತಂದ್ರೆ, ಅವ್ರಿಗೋಸ್ಕರ ದಿನಾಲಿ ಪ್ರಾರ್ಥನೆ ಮಾಡಂತ ಪ್ರಾರ್ಥನೆ ಮಾಡ. 6 ಜನ ಯೇಸು ನಂಬ್ಕೊಂಡ್ರಂತೆ. ಹಲ್ಲೆಲೂಯಾ. ಎಷ್ಟು ಜನ? 6 ಜನ. 6 ಜನ ಯೇಸು ನಂಬ್ಕೊಂಡ್ರಂತೆ. ಒಂದು ವೇಳೆ ನಿಮ್ಮನ್ನ ಹೋಗುವಾಗ್ಲೂ ಬರುವಾಗ್ಲೂ ನಿಮ್ಮನ್ನ ಕಿಂಡಲ್ ಮಾಡ್ತಾರ, ಹೋದ್ರಪ್ಪ ದೇವ್ರ ಮಕ್ಕಳು ಬೈಬಿಡ್ಕೊಂಡು, ಬಂದ್ರಪ್ಪ ದೇವ್ರ ಮಕ್ಕಳು ಬೈಬಿಡ್ಕೊಂಡು, ಪರಿಶುದ್ಧರು ಬಂದ್ರಪ್ಪ ಹಂಗಂತಂದ್ರೆ ನೀನೇನು ಟೆನ್ಷನ್ ತಗೋಬೇಡ. ನನ್ನ ನಿಮಿತ್ತವಾಗಿ ನೀನು ಹಿಂಸೆಯನ್ನು ತಾಳ್ಕೋ, ನನ್ನ ನಿಮಿತ್ತವಾಗಿ ನೀನು ನಿಂದೆಯನ್ನು ತಾಳ್ಕೋ. ನಿನ್ನ ಮೇಲೆ ಕೆಟ್ಟದಾಗಿ ಓರಿಸಿದ್ರ ನೀನೇನು ಟೆನ್ಷನ್ ತಗೋಬೇಡ, ಭಯ ಪಡಬೇಡ. ನೀನು ಅವತ್ತೇ ನೀನು ಸಂತೋಷ ಪಡಂತೇನ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನನ್ನ ನಿಮಿತ್ತವಾಗಿ ನೀವು ಏನ್ ಪಡ್ರಂತೇನ, ಹಿಂಸೆಯನ್ನು ನೀವು ನಿಂದೆಯನ್ನು ಅನುಭವಿಸಿದ್ರೆ ನೀವು ಧನ್ಯರಂತ ನನ್ನ ಮಾತು. ಕೆಲವು ಸಾರಿ ಕುಟುಂಬದಲ್ಲಿ ಯಾರು ನಂಬ್ಕೊಂಡಿರಕಲ್ಲ, ಮಕ್ಕಳಂದೇ ಬರ್ತಾ ಇರ್ತಾರ, ಅವಾಗ ಎಲ್ಲರೂ ಹಿಂಸೆ. ಯಾಕಂದ್ರೆ ಅವ್ರು 9 ಗಂಟೆ 9:15 ಆದಟ್ಲೆ ನೀರು ಕಾಸ್ಕೊಂಡು ನೀರಕ್ಕೆ ಹೋಗ್ಬೇಕು, ಅವತ್ತೇ ಬೇಕಂತೇಳಿ ಅಡ್ಡ ಓತಿರ್ತಾರೆ ಮಾತು. ಎದಕ್ಕ ಬೇಗ ಹೋಗಿ ಬಾರ್ದು, ನೀವು ಸ್ನಾನ ಮಾಡಿ ಸಭೆಗೆ ಹೋಗ್ಬಾರ್ದಿ ಅಮ್ಮ, ಸ್ನಾನ ಮಾಡಿ ಸಭೆಗೆ ಹೋಗ್ಬಾರ್ದು ಹುಡುಗ ಅಂತೇಳಿ ಅವತ್ತೇ ಬೇಕಂತ ಯಾರೋ ಒಬ್ರು ಮುಂದೆ ಬಂದು ಏನ್ ಮಾಡ್ತಿರ್ತಾರೆ, ಅವತ್ತು ಬಾತ್ರೂಮ್ನ ತುರ್ಕೊಂಡ್ಬಿಡ್ತಾರೆ ಮಾತು. 1 ಗಂಟೆ ಆದ್ರೆ ಬರಂಗಿಲ್ಲ, 2 ಗಂಟೆ ಆದ್ರೆ ಬರಂಗಿಲ್ಲ. ಎದಕ್ಕ? ಇವ್ರನ್ನ ಜಲ್ದಿ ಕಳಿಸಬಾರ್ದು ಸಭೆಗೆ ಅಂತಾಳೆ. ಕಿಂಡಲ್ ಮಾಡುವಂಥವ್ರು ಇರ್ತಾರ, ನಿಮ್ಮ ಮನೆಯಲ್ಲಿ ಎಗತಾಳೆ ಮಾಡ್ರ, ಆದರೂ ಭಯ ಪಡಬೇಡ. ದೇವರ ನಿಮಿತ್ತವಾಗಿ ನೀನು ನಿಂದೆ ಅನುಭವಿಸು, ಸ್ವಲ್ಪ ತೊಂದರೆ ಅನುಭವಿಸು, ಸ್ವಲ್ಪ ಕಷ್ಟ ಅನುಭವಿಸು. ಎದಕ್ಕಂದ್ರೆ ಯೇಸುವೆ ಹೇಳೇನ ಏನಂತ, ಆಳಿಗಿಂತ ಹೇಳ್ರಿ ದಣಿಗಿಂತ ಆಳು ದೊಡ್ಡವನಲ್ಲ ಅಂತ ಹೇಳಿ ಮಾತು. ಓದ್ರಿ ಒಂದ್ಸಾರಿ ಯೋಹನ ಬರೆಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ ಓದ್ರಿ, 20-21ನೇ ವಚನ ಓದ್ರಿ. ಯೋಹನ ಬರೆಸುವಾರ್ತೆ. ದಣಿಗಿಂತ ಆಳು ದೊಡ್ಡವನಲ್ಲೆಂಬುದಾಗಿ. ದಣಿಗಿಂತೇನ ಆಳೇನ್ ದೊಡ್ಡವನಲ್ಲ ಅಸಲಿ. ಇಲ್ಲಿ ಓದ್ರಮ್ಮ, ನಿಮ್ ಬೈಬಲ್ ಎಲ್ಲ ಐತಾ? ಏನಂತ ಹೇಳ್ತಾನ? ಯೋಹನ ಬರೆಸುವಾರ್ತೆ 15:20ನೇ ವಚನ ಓದ್ರಿ. ದಣಿಗಿಂತ ಅಂದ್ರೆ ದೊಡ್ಡನ ಯಾರು? ದಣಿಯನ ಆಳನ? ಹೌದಲ್ವಾ? ಯಜಮಾನ ಅಲ್ವಾ ದೊಡ್ಡನ? ಆಳ್ಯಾಕೆ ದೊಡ್ಡನ ಅಂತಾರ? ಇಲ್ಲಿ ಏನಂತ ಹೇಳ್ತಾನ? ದಣಿಗಿಂತ ಆಳು ದೊಡ್ಡವನಲ್ಲ. ಇವಾಗ 21ನೇ ವಚನ ಕಂಟಿನ್ಯೂ ಮಾಡಪ್ಪ. ಆದ್ರೆ ಅವರು ನನ್ನನ್ನು, ಇಲ್ಲಿ ಕೇಳಿಸ್ಕೊಳ್ರಿ, ಆದ್ರೆ ಅವರು ನನ್ನನ್ನು ಕಳಿಸಿಕೊಟ್ಟಾತನನ್ನು ತಿಳಿದವರಾಗಲಾರದಿಂದ ಇದನ್ನೆಲ್ಲ ನನ್ನ ಹೆಸರಿನ ನಿಮಿತ್ತ ನಿಮಗೆ ಮಾಡುವರು. ಏನ್ ಮಾಡ್ತಾರ? ಇವಾಗ 20ನೇ ವಚನ ಓದ್ ಮತ್ತೆ. ದಣಿಗಿಂತ ಆಳು ದೊಡ್ಡವನೆಲ್ಲೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಏನ್ ಮಾಡ್ರಿ? ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ. ಯಾರನ್ನ ಹಿಂಸೆ ಪಡಿಸಿದ್ರೆ? ದಣಿನ ಕೂಡ ಹಿಂಸೆ ಮಾಡಿರಂದ್ರೆ ಆಳನ್ ಬಿಡ್ತಾರ? ಅದೇ ಹೇಳ್ತಾರದು. ಯಾರನ್ನ ಹಿಂಸೆ ಮಾಡಿದ್ರೆ? ಇವಾಗ ನಿಮ್ ಕೆಲಸ ಮಾಡ್ತಿರುವಂತ ಸಮಯದಲ್ಲಿ ಓನರ್ನ ಅಟ್ಯಾಕ್ ಮಾಡ್ಯಾರನಕ, ಓನರ್ನ ಹಿಡಿದು ಸಪ್ರಿಸಿ ಬಡಿತಿದಾರನಕ, ನೀನು ಹೋಗಿ ನೀನು ಆಳಲ್ಲವಾ, ಎದಕ್ಕಂದ್ರೆ ನಿನಗೆ ಸಂಬಳ ಕೊಡ್ತಾನಲ್ವಾ, ನಮ್ ದಣಿನ ಬಡಿಬೇಡ್ರಿ. ಇವ್ರು ಏನಂತ ಟ್ರ್ಯಾಪ್ ಅಂತ ಬಿಟ್ರನಕ, ನನ್ನ ಬಡ್ದಾರ. ಆಲ್ರೆಡಿ ಯಾರನ್ನ ಬಡ್ದಾರ ಹೇಳ್ರಿ ಇವಾಗ? ಯೇಸು ಕ್ರಿಸ್ತನೇ ಬಡದು ಉಗುಳಿ ಮಳೆ ಬಡದ್ರೆ ಇವಾಗ ಹೇಳ್ರಿ, ಅದಕ್ಕೆ ಸಿದ್ಧವಾದ್ರೆ ಯೇಸು ನಂಬಿಕೆ ಅವಾಗ. ಚಪ್ಪಾಳೆ ತಟ್ರ ಜೋರು ನೋಡೋಣ. ಹಲ್ಲೆಲೂಯಾ. ನನ್ನ ಬಡ್ದಾರ, ಬಡದಲ್ಲ ಉಗುಳ್ತಾರ. ಇವಾಗ ಲಿಂಚ
ಬಡೆದಲ್ಲ, ಕಾಲಗಳು ತಾನುಗಳು ಬಡಿತಾರ ಇವಾಗ ಲಿಂಚ. ಅಲ್ಲೆಲ್ಲೂ ಹೇಳ್ರಿ ಅರ್ಥದ್ರು. ಯಾರನ್ನ ಮಾಡ್ಯಾರ ಅದಕ್ಕಿಂತ ಮೊದಲು ಇವಾಗ ಹೇಳ್ರಿ. ಆ ಜ್ಞಾನದ ಬೆಳಕು ನಿನ್ನ ಮೈಂಡ್ಗೆ ಬರ್ಬೇಕು. ಆವಾಗ ನೀನೇನ್ ಪಡ್ತೀಯ ಅಂದ್ರೆ, ಯಾರನ್ನ ಬೈಲೆ, ಯಾರನ್ನ ಉಗುಳ್ಳೆ, ಯಾರನ್ನೇ ನಾನು ಮಾಡ್ಕೊಳ್ಳೆ, ನೀನು ಈ ಲೋಕದಲ್ಲಿ ಸ್ವಲ್ಪ ದಿನ ನಿನಗೆ ಮಹಿಮೆ ಪ್ರಭಾವ ಹಾ. ಅದಕ್ಕೋಸ್ಕರವೇ ವಾಕ್ಯ ಚೆನ್ನಾಗಿ ಕೇಳ್ಬೇಕು. ಧಣಿಗಿಂತ ಯಾರು ದೊಡ್ಡರಲ್ಲ, ಆಳ್ ದೊಡ್ಡ. ಅರ್ಥ ಏನು? ನಿಮ್ಮ ಅಪ್ಪನೇ ಬಡದನಂತಂದ್ರೆ ಮಗನ್ ಬಡದ ದೊಡ್ಡದಾಗೋದಿಲ್ಲ, ಹೌದಲ್ವಾ? ದಣಿನೇ ಬಡ್ದು ಬಿಟ್ಟಾರ, ದಣಿನೇ ಹಿಂಸೆ ಮಾಡ್ರೆ ನನ್ನ ನಿನ್ನ ಬಡದ ದೊಡ್ಡದಲ್ಲ ಅಸಲಿ. ಎಷ್ಟು ಹಿಂಸೆ ಗೊತ್ತಾ ಕ್ರೈಸ್ತರಿಗೆ? 50 ದೇಶಗಳಲ್ಲಿ 283 ತನಕ ದೇಶಗಳಿದಾವ ಇಡೀ ಭೂಮಂಡಲದ ಮೇಲೆ. 50 ದೇಶಗಳಲ್ಲಿ ಕ್ರೈಸ್ತರನ್ನ ಹಿಂಸೆ ಮಾಡಿದಷ್ಟು ಇನ್ನು ಯಾರನ್ನ ಹಿಂಸೆ ಮಾಡಕ್ಲಂತಸ್ತಿ. ಯೇಸು ಸ್ವಾಮಿ ನಂಬಿಕೆ ಅಂತೇಳಿ ಹುಡುಗ ಸ್ಕೂಲ್ಗೆ ಓದ್ತಿದ್ರೆ ಗುಂಡು ಸೂಜಿ ನೋಡಿರಲ್ಲ, ಗುಂಡು ಸೂಜಿ ತಂದು ಹಿಂಗೆ ಬಗ್ಲಿಕ್ಕೆ ಕೂತ್ಕೊಂತಿರ್ತಾರಲ್ಲ, ಆ ಸೂಜಿ ತಂದು ಇವನು ಎಷ್ಟು ತಾಳಿಕೊಳ್ತಾನೆ ನೋಡ್ಬೇಕಂತೇಳಿ ಗುಂಡು ಸೂಜಿ ತಂದು ಇಲ್ಲಿ ಪಿಕ್ಕಿ ಕಂಡಿರ್ತಾವಲ್ಲ, ಹಂಗೆ ಅದರ ಬದು ಆ ಕಂಡಕ್ಕೆ ಹಿಂಗ ಚುಚ್ಚದಂತೆ. ಅಂತಂದ್ರೆ ಪ್ರಭು ಕಾಪಾಡ್ತಾ ಇಲ್ಲ ನಿನ್ನಂತಂತೆ. 5-6 ವರ್ಷ ಒಂದೇ ಕ್ಲಾಸ್ಮೇಟ್ ಓದಿರು, ಒಂದ್ ದಿವ್ಸ ಕೂಡ ಹೋಗಿ ಮನೆ ಚಾಡಿಲ್ಲ ಅಂತ ಹುಡುಗ. ಏನ್ ಸುಚ್ಚುತ್ತಿದ್ರ? ನಿನಗೊಂದು ಮಾತಂದ್ರೆ ಸಾಕಷ್ಟೇ, ನಿನ್ ಮುಖ ಚೇಂಜ್ ಆಗ್ಬಿಡುತ್ತೆ ಸರಿ. 5-6 ವರ್ಷ. ಯಾಕಂದ್ರೆ 6ನೇ ಕ್ಲಾಸ್ಗೆ ಮೆಟ್ರಿಕ್ ಸ್ಕೂಲ್ಸ್ ಇರೋ, 1ನೇ ಕ್ಲಾಸ್ಲಿಂಚ 5ನೇ ಕ್ಲಾಸ್ ತಗೊಂಡು ಒಂತಾಗಿರ್ತಾರ. 6ನೇ ಕ್ಲಾಸ್ಲಿಂಚ ಸ್ವಲ್ಪ ಹೈ ಕ್ಲಾಸ್. ಅಲ್ಲೆಲ್ಲ ಒಂದು ಟೀಮ್ ಅಂತೆ, ಅವರೆಲ್ಲ ಒಂದು ಟೀಮು. ಇವ್ನು ಏಸು ನಂಬಿಕೆ ಅಂದ್ರೆ ಹೌದಾ, ಇವ್ರಿಗೆ ಬಹಳ ತಾಳ್ಮೆ ಅಂತೆ ಅಂತ. ಹೆಂಗ್ ನೋಡಕ್ ಚೆಕ್ ಮಾಡದ, ಗುಂಡು ಸೂಜಿ ತಂದು ಕರೆಕ್ಟ್ ಅನ್ನು ಕೂತ್ಕೊಂಡಿರ್ತಾನಲ್ಲ ಟೇಬಲ್ ಮೇಲೆ ಚುಚ್ಚದಂತೆ ಅಸಲಿ. 6 ವರ್ಷ ಅಂದ್ರೆ 10ನೇ ಕ್ಲಾಸ್ ಪಾಸ್ ಆಗತಕ್ಕ ಒಂದು ದಿವಸ ಕೂಡ ಹೇಳಿಲ್ಲಂತೆ. ಆತ ಸಾಕ್ಷಿ ಹೇಳ್ತಾನ, ಒಬ್ಬ ತಾಳ್ಮೆ ಹಿಂಸೆ ಇಷ್ಟು ಸಹಿಸ್ಕೊಳ್ತಾರ ಅಂತೇಳಿ ನನಗೆ ಅರ್ಥ ಆಗಿಲ್ಲ. ಆದ್ರೆ ಆತ ಪ್ರಭು ನಂಬಿಕೆ ಅಂದ್ಮೇಲೆ, ಯಾರಾದ್ರೂ ಗುಂಡು ತಾನು ಸುಚ್ಚಿದ್ರಲ್ಲ, ಆತ ನಂಬಿಕೆ ಅಂದ್ಮೇಲೆ ಅವ್ರ ಮನೆಗಳೆಲ್ಲರೂ ಹೇಳಿದ್ರಂತೆ, ಯೇಸು ಸ್ವಾಮಿನ ಬಿಟ್ಟುಬಿಡು, ನಾವು ಬ್ರಾಹ್ಮಣರು, ನಾವು ಈತಗ ಪೂಜೆ ಮಾಡ್ರ, ದೊಡ್ಡ ದೇವ್ರಿಗೆ ಪೂಜೆ ಮಾಡ್ರ, ಮಂಜುನಾಥ ಪೂಜೆ ಮಾಡ್ರ, ನಾವು ಬಿಟ್ಬಿಡ್ರ ಸತ್ರ ಬಿಡಾಕಲಂತಂದಾಗ ಆತಗೆ ಏನು ಮಾಡ್ರ ಗೊತ್ತಾ? ಈ ಖಂಡಗಳ ತಲೆ ಇಲ್ಲಿ ಇರ್ತತಲ್ಲ, ಇದ್ರಾಕ ರಾಡು ತೂರ್ಸಿ ಕಾಸಿ ಹಿಂಗಿಳೆ ಬಿಟ್ಟಾರಂತೆ. ಒಂದ್ ದಿವ್ಸ ರಾತ್ರಿ, ಒಂದ್ ದಿವ್ಸ ಹಗಲು. ನೀನೇನು ಬಿತ್ತಾ ಇದೀಗೋ ಒಂದ್ ದಿವ್ಸ ಬರ್ತತೆ. ಸಹಿಸ್ಕೊಳ್ತಾರಂತೇಳಿ ಅಷ್ಟ ಎಷ್ಟು ವರ್ಷ ಸುಚ್ಕೊಂಡಿರಿದವನು, ಅದನ್ನ ದೇವ್ರ ನಂಬಿಕೆ ಮೇಲೆ ಆತ ಕೊಟ್ಟನಂತೆ. ಒಂದ್ ದಿವ್ಸ ರಾತ್ರಿ ಆಗಲು ಹಿಂಗೆ ಇಳೆ ಬಿದ್ದಾನಂತೆ. ಅಂದ್ರೆ ನಾವು ಕುರಿಗಿರಿ ಕೊಯ್ದಾಗ ಇಳೆ ಬಿಡ್ತೀವಲ್ಲ, ಅದ್ರನ್ನ ಏನ್ ಸುಲೇಖಮ್ಮ ಹಂಗ ಇಳೆ ಬಿಟ್ರಂತೆ. 2 ಕಾಲು ಮಧ್ಯದಲ್ಲಿ ಇಂಥ 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 ನರದಕ್ಕ ಸಿಗಿಸಿ ಹಿಂಗೆ ಇಳೆ ಬಿಟ್ರೆ ಒಂದ್ ದಿವ್ಸ ರಾತ್ರಿ, ಒಂದ್ ದಿವ್ಸ ಆಗ್ಲಂಗಿದನ. ಇವತ್ತು ನಾನು ಬದುಕೋದಾದ್ರೆ ಕ್ರಿಸ್ತನಿಗೋಸ್ಕರ ಅಂತ ಹೇಳಿ ಆತ ಸಾಕ್ಷಿ ಹೇಳ್ತಾನೆ ಮಾತು. ಒಂದು ವೇಳೆ ಉಪವಾಸ ಪ್ರಾರ್ಥನೆ ನಮ್ಮ ಸಭೆಯಲ್ಲಿ ಇಡ್ತೀವಲ್ಲ 3 ದಿವಸ, 2 ದಿವಸ ಅವ್ರಿಗೆ ಇರ್ಬೋದೇನೋ ಒಂದು ವೇಳೆ ಪ್ರಾರ್ಥನೆ ಮಾಡಿ ಗಟ್ಟಿ ಆಗಲಿ ಹೇಳ್ರಿ ಒಂದ್ಸಾರಿ. ಅವ್ರನ್ನ ಕರ್ಕೊಂಬರ್ಬೇಕಂತೇಳಿ ನನಗೆ ಆಸೆ ಆಯ್ತು ಮಾತು. ಅವ್ರ ಸಾಕ್ಷಿ ಕೇಳದಲ್ಲಿಂಚ ವಸಂತ ಪೈ ಅಂತೇಳಿ ಬ್ರಾಹ್ಮಣರು, ಪಕ್ಕ ಬ್ರಾಹ್ಮಣರು, ಎಷ್ಟು ಹಿಂಸೆ ಮಾಡಿರಂತಂದ್ರೆ ಕ್ರೈಸ್ತರನ್ನ. ಉಡುಪಿಯಲ್ಲಿ ಜಾತ್ರೆ ನಡೀತದಲ್ಲ, ಆ ಜಾತ್ರೆ ನಡೆಯುವ ಸಮಯದಲ್ಲಿ ಸುವಾರ್ತೆ ಹೇಳ್ತಿದ್ರೆ, ಕರಪತ್ರ ಕೊಡ್ತಾ ಇದ್ರೆ, ಇವರು ಒಂದು ಟೀಮ್ ಇರ್ತದಂತೆ. ಆ ಟೀಮ್ ಎಲ್ಲ ಬಂದ್ಬಿಟ್ಟು ಯಾರು ಅಂತ ಹೇಳಿದ್ರ, ಅಲ್ಲಿ ಯೇಸು ನಂಬಿಕೆ ನಂಬ್ರ ಅಂತೇಳಿ ಬಂದಾರ ಇದ್ರ ಜಾತ್ರೆ ಅಂತ. ಸರಿ ನೀವೇನ್ ಮಾಡ್ಬೇಡ್ರಿ, ಮಾತಾಡ್ಕೊಂತೀರ ಅಂತ. ಈತ ಸರ್ರಮಂಗ್ ಇಳಿದು ಬಂದನಂತಂದ್ರೆ, ಯಾರು ಇವಾಗ ಪಾಸ್ಟ್ ಆಗಿರ್ತ ಇಳಿದು ಬಂದನಂತಂದ್ರೆ ಏನಿಲ್ಲ, ಮೆಲ್ಲಕ್ಕೆ ಹೋಗಿ 2 ಕಾಲು ಹಿಡ್ಕೊಂಡು ಹಿಂಗೆ ಎತ್ತಿ ಬಿಡ್ತಾರಂತಷ್ಟೇ. ಏನ ರಮ್ ಅಂತ ಕೆಳಗೆ ಎಲ್ಲರೂ ಹೋಗಿ ಎದೆ ಮೇಲೆ ನಿಂತ್ಕೊಂತಾರಂತೆ. 2-3 ಹಿಂಗೆ ಎದೆ ಮೇಲೆ ಇಟ್ಟು ಸಾಯಿಸಾರಂತೆ ಅವರು. ಆದ್ರೆ ಇವತ್ತು ಆತ ಪಾಸ್ಟರ್ ಆಗ್ಯಾನ. ಹಲೋ, ಎಷ್ಟು ಜನನ? 2-3 ಸುವಾರ್ತೆ ಸಾರಕ್ಕೆ ಹೋಗಿದ್ರೆ ಎದೆ ಮೇಲೆ 20 ನಿಮಿಷ ಹಿಂಗೆ ನಿಂತ್ಕೊಂಡ್ರೆ ಉಸಿರು ಬಿಡ್ಲಾರ್ದಂಗೆ ಸಾಯ್ತಾರೆ. ಎದಕ್ಕೆ ಗುರ್ತ? ಅದು ಜಾತ್ರೆ. ಏನದು? ಜಾತ್ರೆ. ಅಷ್ಟು ಹಿಂಸೆ ಮಾಡಿ ಕ್ರೈಸ್ತರನ್ನ ಅಷ್ಟು ಹಿಂಸೆ ಮಾಡಿ ಸಾಯಿಸ್ರೆ, ಆದ್ರೆ ಆತ ದೇವ್ರ ನಂಬಿಕೆ ಅಂದ್ಮೇಲೆ ಆತನು ಅನುಭವಿಸಿದ ಅಷ್ಟಿಷ್ಟಲ್ಲ. ಆತನ ಸಾಕ್ಷಿ ಕೇಳಿದ್ರೆ 3:30 ಆಗೈತೆ, 4 ಗಂಟೆ ಆಗೈತೆ ಬಿಡುವಲ್ಲ ಊಟಕ್ಕೆ. ಅಸಲಿ ಚರ್ಚಿ ವಾರ್ಷಿಕೋತ್ಸವ ಕರ್ಕೊಂಬಂದಾರ ಪಾಪ ಅವರು.
ಎಲ್ಲರೂ ಹೋಗ್ಬಿಟ್ರ. ಒಂದು 4 ಜನ ಮಾತ್ರ ನಾವು ಹಂಗೆ ಕೂತ್ಕೊಂಡಿವಿ. ಆತ ಲಾಸ್ಟ್ ಸಾಕ್ಷಿ ಸ್ಟಾರ್ಟ್ ಮಾಡೋಣ. ಆತನ ಸಾಕ್ಷಿ ಹೇಳ್ತ, ಇಷ್ಟು ದೊಡ್ಡದು ಬಾಂಡ್ ಕೊಲ್ತಾಂಡು ಇವನು ನಮ್ಮ ಕುಲದಿಂದ ಹೊರಗೆ ಹೋಗ್ಬಿಟ್ಟಲ್ಲ, ನಾವು ಇನ್ನ ಪೂಜೆ ಮಾಡಕ ನಮ್ಮನ್ನ ಕರ್ಕೊಂಬಕ್ಲಂತ ಇಷ್ಟು ದೊಡ್ಡ ಬಾಂಡ್ ಕೊಲ್ತಂದು ಹಿಂಗ್ ಹಾಕಿದ್ರೆ ಸತ್ತೋಗಲ್ಲ ಅಂತೇಳಿ ನಡುವಿನ ಮ್ಯಾಗ ಬಿದ್ದತೆ. ನಡುವಿಗೆಲ್ಲ ನಿಂತ್ಕೊಳಕ್ ಆಗ್ತಾ ಇಲ್ಲ ಇವಾಗ. ಆ ಸಾರ್ಗ ನಡುವಿಗೆ ಬೆಲ್ಟ್ ಬರ್ತತ್ ಮಾತ, ಆ ಬೆಲ್ಟ್ ನಿಂದ ನಿಂತ್ಕೊಂತಾನ ನಾವು ಊಪ್ರಿ ಮೇಲೆ ನಿಂತ್ಕೊಂತಾನ ಮಾತು. ಯಾರ್ ನಿಮಿತ್ತ ಇವೆಲ್ಲ ಅನುಭವಿಸ್ತಿರೋದು ಇವಾಗ ಹೇಳ್ರಿ? ಇವಾಗ ಯೇಸು ಕ್ರಿಸ್ತನ ಹಿಂಸೆ. ನೀನೇನ್ ಅನುಭವಿಸೋದಿಗೆ ನಿಂದೆ? ನೀನೇನ್ ಅನುಭವಿಸೋದಿಗೆ ಹಿಂಸೆ? ನಾನು ಭಾಳ ಅನ್ಭವಿಸ್ತದೆ. ಏನ್ ಅನ್ಭವಿಸ್ಕೇಸಿಲ್ಲ ಹೇಳಿ ಇವಾಗ? ಇಷ್ಟರೆಲ್ಲ ನಾನು ಹೇಳಿನಲ್ಲ, ಒಂದ್ ದಿವಸ ನೀನ್ ನನಗೆ ರಾಡ್ ಹಾಕಿ ಇಲ್ಲಿ ಇಳಬಿಡ ನನಕ, ಒಂದ್ ದಿವಸ ರಾತ್ರಿ ಒಂದ್ ದಿವಸ ಆಗಲ್ಲ, ಅವ ಬದುಕಿ ಬಂದು ಅವಾಗ ಹೇಳ್ಬೇಕು ಸಾಕ್ಷಿ. ಹಲ್ಲೆಲೂಯಾ. ನಾನ್ ನಿಮ್ಮನ್ನ ಭಯಪಡ್ಸಕ್ಕಲ್ಲ ಹೇಳ್ತಿರೋದು. ಸಣ್ಣ ಸಣ್ಣ ಮಾತುಗಳು ಅಂದಾಗ, ಸಣ್ಣ ಸಣ್ಣದು ನಿನ್ ಮೇಲೆ ಬರುವಾಗ ನೀನ್ ಯಾಕ್ರಿ ಟೆನ್ಷನ್ ತಾಂತೀವಿ? ನಮಗಿಂತ ಮುಂಚೆ ಬಂದ ಪ್ರವಾದಿಗಳನ್ನೆಲ್ಲ ಹೀಗೆಯೇ ಹಿಂಸೆ ಪಡಿಸಿರಲ್ಲ ಅಂತ ಬರ್ದನ್ ಮಾತು. ಅದನ್ನೇ ಓದಿರೋದು 5ನೇ ಅಧ್ಯಾಯದಲ್ಲಿ. ಏನಂತ ಹೇಳ್ತಾನ ಆತನು? 5ನೇ ಅಧ್ಯಾಯ 12ನೇ ವಚನ ಓದ್ರಿ. ಏನಂತ ಹೇಳ್ತಾನ? ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ, ಯಾರಿಗಿಂತ ಮುಂಚೆ? ನಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ 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 ಏನ್ ಮಾಡಿದ್ರು? ಹಿಂಸೆ ಮಾಡಿದ್ರಲ್ಲ. ನಮಗಿಂತ ಮುಂಚೆ ಯಾರೆಲ್ಲ ದೇವ್ರ ನಂಬಿಕೊಂಡ್ರ ಅವ್ರೆಲ್ಲ ಹಿಂಗೆ ಹಿಂಸೆ ಮಾಡ್ಯಾರ. ಸಾಯ್ಸರ ಮಾತು. ಯಾರನ್ನ ಹಿಂಸೆ ಮಾಡ್ಯಾರ ಬೈಬಲ್ ನಲ್ಲಿ ಗೊತ್ತಲ್ಲ? ಸ್ಟೆಫೆನ್ ಹೆಂಗ್ ಹಿಂಸೆ ಮಾಡ್ಯಾರ ಗೊತ್ತಲ್ವಾ? ಓದ್ರಿ. ಸ್ಟೆಫೆನ್ ಹೆಂಗ್ ಹಿಂಸೆ ಮಾಡ್ಯಾರ? ಅಪೊಸ್ತಲ ಕಾರ್ಯಗಳು 7ನೇ ಅಧ್ಯಾಯ 57ನೇ ವಚನ ಓದ್ರಿ ಒಂದ್ಸಾರಿ. ಸ್ಟೆಫೆನ್ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ಯಾನ. ಸ್ಟೆಫೆನ್ ದೇವ್ರ ನಂಬಿಕೊಂಡ್ರ ಅಂತ ಹೇಳಕ್ ಹೋಗ್ಯಾನ. ಏನ್ ಮಾಡ್ಯಾರಪ್ಪ? ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರುವರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ. ಏನ್ ಮಾಡೋದಕ್ಕ? ಊನರ್ ತಂದಿವಿ, ಊನರ್ ಹಾಕಕ್ಕಲ್ಲ. ಎದಕ್ಕ? ಯಾರನ್ನ? ಸ್ಟೆಫೆನ್ ಯಾರು? ಯೇಸು ಸ್ವಾಮಿ ನಂಬಿಕೆಣ. ಏನ್ ಮಾಡಕ್ ಹೋಯ್ನ? ಸುವಾರ್ತೆ ಸಾರಕ್ ಹೋಯ್ನ. ಸ್ಟೆಫೆನ್ ಸುವಾರ್ತೆ ಸಾರದಂಗ ಬೈಬಲ್ ನಲ್ಲಿ ಯಾರು ಸಾರಿಲ್ಲ ಅನ್ಕಣಿನಿ. ಎಲ್ಲೆಲ್ಲಿಂಚ ಸ್ಟಾರ್ಟ್ ಮಾಡ್ಯಾನಂತಂದ್ರೆ ಆದಾಮನ ಕಾಲಿಂಚ ಸ್ಟಾರ್ಟ್ ಮಾಡಿ ಅಬ್ರಾಮನ, ದಾವಿದನ ಎಲ್ಲರನ್ನ ಹೇಳೇನ ಮಾತು. ನೀವು ಮನೆಗೆ ಹೋಗಿ ಓದ್ರಿ. ಅಪೊಸ್ತಲ ಕಾರ್ಯಗಳಲ್ಲಿ 6ನೇ ಅಧ್ಯಾಯ ಆದ್ಮೇಲೆ ಸ್ಟೆಫೆನನ್ನು ಸುವಾರ್ತೆ ಸಾರ್ಲಿಕ್ಕೆ ಹೋದಾಗ ಏನ್ ಹೇಳನ್ರ? ವಂಡರ್ಫುಲ್ ಆಗಿ ಸುವಾರ್ತೆ ಹೇಳನ ಸ್ಟೆಫೆನನ್ನು. ಆದ್ರೆ ಆತನ ಏನ್ ಮಾಡ್ರ ಗೊತ್ತಾ? ಕೇಳತಕ್ಕನ ಕೇಳಿ 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 ಸೆಟ್ಟು ಬಂದತ್ತಂತ ಎಲ್ಲರಿಗೆ. ಕೇಳಿ ಕೇಳಿ ಏನ್ ಬಂದತ್ತಮ್ಮ? ಎಲ್ಲರೂ ಹೇಳ್ರಿ. ಏನ್ ಕೇಳಿ ಕೇಳಿ ಸಿಟ್ಟು ಬಂದತ್ತ ಅವ್ರಿಗೆ? ಇವ್ರನ್ನ ಭಯದ ಕೇಳಿ ಸಿಟ್ಟು ಬರೋದಲ್ಲ, ಸುವಾರ್ತೆ ಕೇಳಿ ಸಿಟ್ಟು ಬಂದತ್ತಂತ ಅವ್ರಿಗೆ. ಸಿಟ್ಟು ಬಂದಕ್ಕೆ ಎಲ್ಲರೂ ಮುಗ್ಗಿರ್ಸ್ಕೊಂಡ್ ಮ್ಯಾಲ ಬಿದ್ದು ಎಳ್ಕೊಂಡು ಹೋಗಿ ಊರ್ ಹೊರಕ್ಕೆ ಎಲ್ಲರೂ ಕೊಲ್ಗಳು ತಾಂಡು ಒಬ್ಬೊಬ್ರು ನಿಂತ್ಕೊಂಡು ಮಧ್ಯದಲ್ಲಿ ಆತ ನಿಲ್ಲಿಸಿ ಒಂದೊಂದ್ಸರಿ ಧಪ ಅಂತ ಆಗ್ತಿದ್ರೆ ದೇವ್ರ ಕಡೆ ನೋಡ್ತಾನೆ. ತಂದೆ ಅವ್ರೇನ್ ಮಾಡ್ತಾ ಇದಾರೆ? ಅವ್ರನ್ನೇನ್ ಮಾಡ್ತಾರೇನ? ಎಲ್ಲೆಲ್ಲಿಂಚ ಬಂತು? ಯೇಸು ಕ್ರಿಸ್ತನ ಶಿಲುಬೆ ಮೇಲಿಂದ ಬಂತು ಆ ಮಾತು. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಯೇಸ್ವಾಮಿ ನಂಬಿಕೆ ಅಂದ್ಬಿಟ್ಟಿನಿ ಅಂತಂದ್ರಲ್ಲ. ಕೆಲವು ಸಾರಿ ನಿಂದೆ ಬರುವಾಗ, ಕೆಲವು ಸಾರಿ ಸಮಸ್ಯೆಗಳು ಮರಣದ ಹತ್ರ ಹೋದಾಗ, ಕೆಲವು ಸಾರಿ ಅವಮಾನಗಳಾದಾಗ ಅವಾಗ ನೀನು ಸಂತೋಷ ಪಡು. ಅವಾಗ ನೀನು ಫುಲ್ ಯಾಪಿಯಾಗಿ ಕಾಣುದು. ಅವಾಗೇ ನೀನಿರ್ಬೇಕು ಸಂಭ್ರಮವಾಗಿ. ಯಾಕೆ ಗೊತ್ತಾ? ಇನ್ನ ಈ ಕಷ್ಟ ಹೋಯ್ತು, ಈ ನಿಂದೆ ಹೋಯ್ತು, ಈ ಬಾಧೆ ಹೋಯ್ತು, ಈ ನೋವು ಹೋಯ್ತು, ಈ ಎಲ್ಲ ಹೋಯ್ತು. ಇನ್ನ ನನಗಾಗಿ ಪರಲೋಕ ಸಿದ್ಧವಾಗೈತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಲ್ವಾ, ಅದ್ರ ಮೇಲೆ ಮನಸ್ಸಿಟ್ಕೊಂಡಿರಲ್ವಾ ಈ ನಿಂದೆ ಅನುಭವಿಸಿದ್ದು, ಮರಣ ಅನುಭವಿಸಿದ್ದು ಸ್ಟೆಫೆನನ್ನು. ಎದಕ್ಕೆ ಅನುಭವಿಸ್ತಾರ? ಆ ಕಲ್ಗಳು ತಾಂಡು ಹೊಡಿತಾ ಇದ್ರೆ, ಆ ಒಂದು ಹಿಂಸೆ ಅನುಭವಿಸ್ತಾ ಇದ್ರೆ ಅವಾಗ ದೇವ್ರು ನೋಡ್ತಾರಂತೆ. ಸ್ಟೆಫೆನ್ ನೋಡಿ ಪರಲೋಕದಲ್ಲಿ ದೇವರು ಎದ್ದು ನಿಂತ್ಕೊಳ್ಳನಂತೆ. ಬಾ ನನ್ನ ಮಗನೇ, ನೀನ್ ನನ್ನ ಬಳಿಗೆ ಬಂದ್ಬಿಡು. ಈ ಲೋಕ ನಿಮ್ಮಂತರಿಗೆ ಯೋಗ್ಯತೆ ಅಲ್ಲದಂತ ಲೋಕ ಅಂತ ಹೇಳಂತೆ. ಈ ಲೋಕದಲ್ಲಿ ಹಿಂಸೆ ಪಡಿಸದರ, ಮರಣಕ್ಕೆ ಒಪ್ಪಿಸದರ ಟೆನ್ಷನ್ ತಗೊಳ್ರಿ. ಕ್ರಿಸ್ತನ ನಿಮಿತ್ತ ಸಹಿಸ್ಕೊಳ್ರಿ. ಅಪೊಸ್ತಲ ಕಾರ್ಯಗಳು ಹೋದ್ವಾರ ಕೇಳಿದಿವಲ್ಲ, ಪಾಸ್ಟರ್ ಬಂದಾಗ 16ನೇ ಅಧ್ಯಾಯ 22-24 ಹೋದ್ರು ಒಂದ್ ಸಾರಿ. 22-24 ಹೋದ್ರಪ್ಪ. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ
ಸೆರೆಮನೆಯೊಳಗೆ ಹಾಕಿಸಿ ಸೆರೆಮನೆಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಇವರನ್ನ ಭದ್ರವಾಗಿ ಕಾಯ್ಬೇಕಂತೇಳಿ ಸೆರೆ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಸೆರೆ ಯಜಮಾನಿಗೆ ಖಂಡಿತವಾಗಿ ಹೇಳಿದ್ರಂತೆ. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಎಲ್ಲಿ ಹಾಕ್ಯಾರಂತೆ? ಅವ್ರನ್ನ ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಇನ್ನ ಎಲ್ಲರನ್ನ ಸೆಂಟ್ರಲ್ ಜೈಲ ಮಾಮೂಲಾಗಿ ಹಾಕ್ತಾರ. ಯಾಕಂದ್ರೆ ಕಂಬಿಗಳ ಅವ್ರನ್ನ ಹಂಗಲ್ಲಂತ ಉನ್ನ ಒಳಕ್ ಹಾಕ್ಯಾರಂತೆ. ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಹಾಕಿ ಬಿಗಿಸಿದನು. ಅವರ ಕಾಲುಗಳಿಗೆ ಕೂಡ ಏನ್ ಎದ್ದೊಳಬಾರ್ದು ಇನ್ನಸಿಲ ಹಂಗ ಹಾಕ್ಯಾರಂತೆ. ಯಾರ ನಿಮಿತ್ತ? ಪೌಲಸಿಲರ ಹಿಂಸೆ ಅನುಭವಿಸಿದ್ದು ಯೇಸು ಕ್ರಿಸ್ತನ ನಿಮಿತ್ತ. ಅಲ್ಲರನ್ರಿ ಯಾರ ನಿಮಿತ್ತಮ್ಮ? ಒಂದು ವೇಳೆ ನೀನು ಬಹಳ ಭಕ್ತಿ ಮಾಡ್ತಾ ಇದ್ರೆ, ನಿಮ್ಮ ಮನೆಯಲ್ಲಿ ಕೆಲವರು ಸೇರಾಕಲ್ಲ ಮಾತು, ಬಹಳ ಭಕ್ತಿ ಮಾಡ್ತಾ ಇದ್ರೆ, ಬಹಳ ಪ್ರಾರ್ಥನೆ ಮಾಡ್ತಾ ಇದ್ರೆ, ಯಾವಾಗ್ಲೂ ಚರ್ಚೆ ಅಂತದ್ ನೀನು ಅಂತೇಳಿ ಏನು ಕೊಟ್ಟ ದೇವ್ರ ಅಂತೇಳಿ ನಿನ್ನ ಹಿಂಸೆ ಮಾಡ್ತಾ ಇದಾರ, ನಿನ್ನನ್ನು ಬೈತದಾರ, ನೀನೇನ್ ಟೆನ್ಷನ್ ತಗೋಬೇಡ. ನಮಗಿಂತ ಮುಂದೆ ಇರುವ ಪ್ರವಾದಿಗಳನ್ನೆಲ್ಲರನ್ನ ಏನ್ ಮಾಡ್ಯಾರ? ಹಿಂಗೇನೆ ಹಿಂಸೆ ಮಾಡ್ಯಾರ. ಯಾರನ್ನ ಸಹ ಸನ್ಮಾನ ಮಾಡಿ ಬಿಟ್ಟಿಲ್ಲ ಅಂತ ಅಸಲಿ. ಅದಕ್ಕೋಸ್ಕರವೇ ನಾನು ಮೊದಲು ಓದಿಸಿದ ವಾಕ್ಯ, ಧಣಿಗಿಂತ ಹೇಳಿರುವಾಗೆಲ್ಲರೂ ಆಳು ದೊಡ್ಡವನಲ್ಲ. ಅಂದ್ರೆ ಧಣಿ ನಮ್ಮ ಯಜಮಾನ, ನಮ್ಮ ಕರ್ತನನ್ನೇ ಈ ಲೋಕ ಬಿಡ್ಲಿಲ್ಲ, ನಮ್ಮನ್ನು ಕೂಡ ಬಿಡಕಲ್ಲ. ಪ್ರಿಯದರ ಮಕ್ಕಳೇ, ಒಂದ್ ಮಾತು ನಾನು ನಿಮಗೆ ಓದಿಸ್ತೀನಿ, ಅದನ್ನ ಗಮನ ಬಿಟ್ಟು ಓದ್ರಿ ಒಂದ್ಸಾರಿ. ಬೈಬಲ್ ಏನ್ ಹೇಳ್ತದಂದ್ರೆ, ಈ ಲೋಕ ಯಾರೆಲ್ಲ ಕ್ರಿಸ್ತನ ನಂಬಿ ಸರಿಯಾಗಿರ್ಬೇಕು, ನಾನು ಹಿಂಗಿರ್ಬೇಕು ಅನ್ಕಂತಾರೋ ಅವ್ರಿಗೆ ತಪ್ಪಿದ್ದಲ್ಲ ಹಿಂಸೆ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನ ಓದು. ಪೌಲ ಏನಂತ ಬರೀತಿದ್ದಾನೆ ತಿಮೋತಿಗೆ? 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನ ಓದಪ್ಪ. ಈ ಲೋಕ ಎಂತ ಪಾಡು ಜನರನ್ನ ಮಾಡ್ತದ ಅಂತ ಹೇಳಿ ಮಾತು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ, ಯಾವ ಭಕ್ತರಾಗಿ? ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ, ಯಾರೆಲ್ಲ ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಯಾವ್ದಕ್ಕೆ ಒಳಗಾಗ್ತಾರಂತೇನ? ಯಾರೆಲ್ಲ ಸದ್ಭಕ್ತರಾಗಿ, ಭಯಭಕ್ತಿಯುಳ್ಳವರಾಗಿ, ದೇವರಂದ್ರೆ ಇಷ್ಟಪಡುವರಾಗಿ ಅವರು ಬದುಕ್ತಾ ಇದ್ದಾರೋ ಅವ್ರಿಗೆಲ್ಲ ತಪ್ಪಿದ್ದಲ್ಲ ಹಿಂಸೆ ಅಂತ ಬರ್ದಾನ. ಯಾರೆಲ್ಲ ನೀತಿವಂತರಾಗಿ, ಯಾರೆಲ್ಲ ಭಯಭಕ್ತಿಯುಳ್ಳವರಾಗಿ ಬದುಕ್ತಾರೋ ಅವ್ರಿಗೆಲ್ಲ ಸನ್ಮಾನ ಅಂತ ಬರ್ದಿಲ್ಲ ಬೈಬಲ್ ನಲ್ಲಿ. ಅವ್ರಿಗೆ ಹೀಗೆ ಏನಂತ ಹೇಳೇನಪ್ಪ? ಓದೋದ್ರನ್ನ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ. ಎಲ್ಲರೂ ಕೇಳಿಸ್ಕೊಡ್ರಿ, ಯಾವ ಭಕ್ತರಾಗಿ? ಸದ್ಭಕ್ತರಾಗಿ. ನಿನಗೆ ಭಕ್ತಿ ಐತೆ ಅಸಲಿ, ನಿನಗೆ ಭಯ ಐತೆ ಅಸಲಿ ದೇವ್ರಂದ್ರೆ, ಹಂಗ ನೀನು ಬದುಕ್ತಾ ಇದ್ರಿಗಿನ. ಇವಾಗ ಓದು. ಜೀವಿಸುವುದಕ್ಕೆ, ಯಾರೆಲ್ಲ ಜೀವಿಸುವುದಕ್ಕೆ ಮನಸ್ಸು ಮಾಡ್ತಾ ಇದ್ರು ಅವರು ಹಿಂಸೆಗೆ ಒಳಗಾಗುವರು. ಅವ್ರು ಯಾವ್ದಕ್ಕೆ ಒಳಗಾಗ್ತಾರಂತ ಬದನ ಹೇಳ್ರಿ? ಆ ಭಯ ಭಕ್ತಿಯಿಂದ ಬದುಕಿದ್ರೆ, ನೀತಿವಂತನಾಗಿ ಬದುಕಿದ್ರೆ, ಇಷ್ಟು ಪರಿಶುದ್ಧವಾಗಿ ಬದುಕಿದ್ರೆ ಇದ ನಮ್ಗೆ ಈ ಭೂಮಿ ಮೇಲೆ ಸನ್ಮಾನ. ಎಸ್, ಇದೇ ನಿನಗೆ ಸನ್ಮಾನ. ಇದಕ್ಕೆ ಕೊಡು ಕಲೆಕ್ಷನ್. ಓಕೆ, ಇಷ್ಟು ಭಯ ಭಕ್ತಿಯಿಂದ ಬದುಕಿದ್ರೆ, ಇಷ್ಟು ಪರಿಶುದ್ಧವಾಗಿ ಸೇವೆ ಮಾಡ್ತಾ ಇದ್ರೆ, ಇಷ್ಟು ನಾವು ಯಥಾರ್ಥವಾಗಿ ಬದುಕಿದ್ರೆ ಇದ ನಮಗೆ ಸನ್ಮಾನ ಈ ಭೂಮಿ ಮೇಲೆ. ಹೌದು, ಇದೇ ನಿನಗೆ ಸನ್ಮಾನ. ಮತ್ತೆ ನಂಬಿಕೆ ಅಂತೀಯ? ಇಲ್ಲಿ ಹೇಳು. ಮತ್ತೆ ಚರ್ಚಿಗೆ ಬರ್ತೀವಿ, ಇಲ್ಲಿ ಹೇಳು ಅಷ್ಟೇ. ಹಲೋ, ಇದೇ ನಿನಗೆ ಸನ್ಮಾನ. ಮತ್ತೆ ಹೆಂಗ ಬಿಡ್ತೀಯಾ? ಯೇಸುವಿನ ಬಿಟ್ಟೋತ್ಯಾ? ಇಂದ ಲೋಕಕ್ಕೆ ಹೋತ್ಯಾ? ಲೋಕಕ್ಕೆ ಹೋದ್ರೆ ಪರಲೋಕಿಲ್ಲ. ಸರ್ನು ನೀನ್ ಇದ್ರಾಗೆ ಇರ್ಬೇಕು. ಎದ್ರಾಗ ಬೈತಾರ? ಬೈತಾರ. ಸಿಟ್ಟು ಬಂದ್ರೆ ಬಡಿತಾರ? ಬಡಿತಾರ. ನಿನ್ನನ್ನು ಏನ್ ಬೇಕಾದ್ರೆ ಮಾಡ್ತಾರ? ಹೌದು ಮಾಡ್ತಾರೆ. ನಿನ್ನ ಕುಟುಂಬ ಹಿಂಸೆ ಮಾಡ್ತಾರ. ಎಸ್. ಮತ್ತೆ ನಿನಗೆ ಯೇಸು ಸ್ವಾಮಿ ಬೇಕಾ? ನಿನಗೆ ಲೋಕ ಬೇಕಾ? ಒಬ್ರು ಹೇಳ್ತಾ ಇದ್ರು ಸಾಕ್ಷಿನ, ಈ ಜಪಾನ್ನಲ್ಲಿ, ಜರ್ಮನಿಯಲ್ಲಿ ದೇವ್ರ ನಂಬಿಕೆ ಮಕ್ಕಳ ಮಾತು. ಇವತ್ತು ಇಂಡಿಯಾಕ್ಕೆ ಯಾರಾದ್ರೂ ಮಿಷನರಿಗಳು ಬಂದ್ರಂದ್ರೆ ಹೊರಗಡೆ ದೇಶಲಿಂಚನೆ ಮಿಷನರಿಗಳು ಬಂದಿರೋದು. ಮಿಷನರಿಗಳು ಅಂದ್ರೆ ಅವ್ರ ಕುಟುಂಬವಾಗಿ ಬಂದು ಸೇವೆ ಮಾಡೋದು. ನಿಮಗೆ ಒಬ್ಬರು ಚರಿತ್ರೆ ನಾವು ಯಾವಾಗಲೂ 7 ಮಾತುಗಳು ಹೇಳ್ತಾರಲ್ಲ ಗುಡ್ ಫ್ರೈಡೆ ದಿವಸ, ಒಬ್ಬರು ಚರಿತ್ರೆ ಹೇಳ್ತೀವಿ. ನಿಮ್ಗೆ ಗೊತ್ತಾ? ಗ್ರಾಮ್ ಐಸ್ಟಿನ್ ಅಂತೇಳಿ. ಅವರು ನಮ್ಮ ಭಾರತ ದೇಶಕ್ಕೆ, ಒಡಿಸ್ಸಕ್ಕೆ ಬಂದು ಏನ್ ಮಾಡಿದ್ರು? ಕುಷ್ಠಿ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿದ್ರು. ಅವರು 2 ಮಕ್ಕಳು, ಅಂದ್ರೆ 2-3 ಮಕ್ಕಳಾದ್ರೆ ಅವ್ರಿಗೆ ಫ್ಯಾಮಿಲಿ ಬಂತು. ಬೇರೆ ದೇಶಲಿಂಚ, ಲಂಡನ್, ಇಂಗ್ಲೆಂಡ್ಲಿಂಚ, ಅಮೆರಿಕಲಿಂಚ, ಬೇರೆ ಕಡ್ಲಿಂಚ ಬಂದು ಸೇವೆ ಮಾಡಿದ್ರು. ಸೇವೆ ಮಾಡಿದಕ್ಕ ಧರ್ಮ್ ಸಿಂಗ್ ಅಂತೇಳಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ರ, ಅವ್ರ ಮಕ್ಕಳು ಆ ಕಾರ್ನಲ್ಲಿ ಮಕ್ಕಳ್ರ ಅಂತೇಳಿ ಕಾರಿಗೆ ಬೆಂಕಿ ಹಾಕಿ ಅವ್ರನ್ನ ಸಾಯಿಸ್ರ ಮಾತು, ಗಂಡನ ಮಕ್ಕಳನ್ನ. ಆಯಮ್ಮ ಸ್ಟೇಟ್ಮೆಂಟ್ ಕೊಡ್ಲಿಕ್ಕಾಗಿ ಕೋರ್ಟ್ನಲ್ಲಿ ನಿಲ್ಲಿಸ್ರ ಮಾತು ಇಂಡಿಯಾದಾಗ. ಅಮ್ಮ ನೀನು ಒಂದು ಮಾತು ಹೇಳು, ಇವ್ರನ್ನ ಯಾರೆಲ್ಲ ನಿನ್ನ ಗಂಡನ ಮಕ್ಕಳ ಸಾಯಿಸ್ತಾರ ಅವ್ರಿಗೆಲ್ಲ ಗಲ್ಲಿಗೇರಿಸು ಅಂತ. ಆಯಮ್ಮ ಹೇಳಿದ್ದೀನಿ ಗೊತ್ತಾ?
ಅವ್ರನ್ನ ನಾನು ಕ್ಷಮಿಸಿದೆ ಅಂತಂದಷ್ಟೇ. ಇದನ್ನ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ವಿ, ನೆನಪು ಮಾಡ್ತು ನಾವು. ಅವ್ರದ್ದು ಯಾವತ್ತು ಅವ್ರು ತಿರ್ಕೊಂಡೋಗ್ಯಾರು ಅದನ್ನ ನೆನಪು ಮಾಡ್ತು. ಅವ್ರು ಏಪ್ರಿಲ್ ತಿಂಗಳಾಗ ಮೇ ತಿಂಗಳಾಗ ಅವ್ರು ತಿರ್ಕೊಂಡವ್ರು. ಮತ್ತೆ ಅದು ಪ್ರತಿ ವರ್ಷ ಸ್ಟೇಟಸ್ನಾಗ ಇರ್ತಾರೆ. ಯಾರಿಗೋಸ್ಕರ ಬಂದಿದ್ದು ನಮ್ಮ ಭಾರತ ದೇಶಕ್ಕೆ ಅಂದ್ರೆ, ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದ್ರು. ಅವ್ರು ಮಾಡಿದೇನು, ಅವ್ರ ಗಾಯಗಳು ತೊಳೆದ್ರು, ಗಾಯಗಳು ಕಟ್ಟಿದ್ರು, ಮೆಡಿಸಿನ್ಸ್ ಕೊಟ್ಟರು, ಅವ್ರ ಮಧ್ಯದಲ್ಲಿ ದೇವ್ರ ಸ್ವಾರ್ಥ ಹೇಳಿದ್ರು, ಅವ್ರಿಗೆ ಊಟ ಕೊಟ್ಟರು. ಅದು ಮಾಡಿದಕ್ಕೆ ನಮ್ಮ ಭಾರತ ದೇಶವ್ರು ಕೊಟ್ಟಿದ್ದೇನು ಗೊತ್ತಾ, ಅವ್ರಿಗೆ ಮರಣ ಮಾತು. ಮತ ಮಾರ್ಸಕ್ ಬಂದಾರಂತೇಳಿ, ಹೆಸರು ಬದಲಾವಣೆ ಮಾಡಕ್ ಬಂದಾರಂತೇಳಿ, ಕುಲ ಮಾರ್ಸಕ್ ಬಂದಾರಂತೇಳಿ. ಆದ್ರೆ ಆಯಮ್ಮ ಏನ್ ಹೇಳಿದ್ ಗೊತ್ತಾ, ಗಂಡನ ಕಳ್ಕೊಂಡು ಮಕ್ಕಳನ್ನ ಕಳ್ಕೊಂಡು ನನ್ನ ದೇವ್ರು ಏನ್ ಮಾಡ್ಯಾನ, ಜನರನ್ನ ಕ್ಷಮಿಸ್ಯಾನ, ನಾನು ಕೂಡ ಕ್ಷಮಿಸ್ದ ಅಂತ ಹೇಳಿದೆ ಅಷ್ಟೇ. ಇನ್ನೇನು ಹೆಚ್ಚು ಮಾತಾಡಿಲ್ಲ ಅಸಲಿ, ಏನು ಹೇಳಿಲ್ಲ ಅಸಲಿ ಅದ್ರ ಬಗ್ಗೆ. ಆದ್ರೆ ಇವಾಗ್ಲೂ ಆಯಮ್ಮ ಇಂಡಿಯಾಕ್ಕೋಸ್ಕರ ಅವ್ರು ಸಾಕ್ಷಿ ಇಂಟರ್ವ್ಯೂ ಮಾಡ್ತಿರ್ತಾರಲ್ಲ, ಕೆಲವು ಸಾರಿ ಇಂಟರ್ವ್ಯೂ ಮಾಡಗಳ್ತಾರ, ಇವಾಗ್ಲೂ ನನ್ನ ಮನಸ್ಸು ಭಾರತದ ಮೇಲೆ ಐತೆ ಅಂತ ಹೇಳ್ತಾರೆ. ನಾವು ಹೇಳ್ತೀವ ಅಸಲಿ, ನಮ್ಮನ್ನ ಬೈದರೆ ಯಾವಾಗ ಬಿದ್ದು ಮುರ್ಕೊಂಡು ಹೋಗ್ತಾರ ಬಸ್ಸು, ಎಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋತಾರ ಅಸಲಿ, ಎಲ್ಲಿ ಕಾಲು ಮುರಿದೋತಾವ, ಎಲ್ಲಿ ಕೈ ಮರದ ಅಂತ ನಾವು ಸಪಿಸ್ತೀವಿ. ಎದಕ್ಕೆ ಗೊತ್ತಾ, ನಾವು ಆತ್ಮಿಕವಾಗಿ ಬೆಳೆದಿದ್ರೆ ಇಲ್ಲಿರುವ ಪ್ರವಾದಿಗಳನ್ನ, ಇಲ್ಲಿರುವ ಜನರನ್ನ ನೋಡ್ತಾ ಇದ್ವಿ. ಆದ್ರೆ ನಾವು ಅವ್ರು ನೋಡಿಲ್ಲ. ಈ ಲೋಕದಲ್ಲಿ ಯಾರು ಶಾಶ್ವತವಿಲ್ಲ, ಹೆಂಗಾದ್ರೂ ಒಂದ್ ದಿವಸ ಈ ಜೀವ ಓದತ್ತ. ಆದ್ರೆ ಹೋಗೋದ್ರೊಳಗಾಗಿ ಈ ಲೋಕದಲ್ಲಿ ಹಿಂಸೆ ಅನುಭವಿಸ್ಯಾ, ಕ್ರಿಸ್ತನಿಗೋಸ್ಕರ ಅನುಭವಿಸು, ನಿಂದೆ ಅನುಭವಿಸ್ಯಾ, ಕ್ರಿಸ್ತನಿಗೋಸ್ಕರ ಅನುಭವಿಸು. ಭಕ್ತರಿಗೆ, ಸದ್ಭಕ್ತರಿಗೆ ಈ ಲೋಕದಲ್ಲಿ ಕಟ್ಟಿಟ್ಟ ಬುದ್ಧಿ ಹಿಂಸೆ, ನೋವುಗಳು, ಅವಮಾನಗಳು, ಅಪಾಸಗಳು. ಈ ಲೋಕದಲ್ಲಿ ಸನ್ಮಾನ ಅಂತ ಹೇಳ್ತಾ ಇಲ್ಲ. ಎದಕ್ಕಂದ್ರೆ ಆತನ ಚಿತ್ತದಲ್ಲಿ ನಡೆಯುವವರಿಗೆ ತಪ್ಪಿದ್ದಲ್ಲ. ಪೌಲನಿಗೆ ಎಷ್ಟು ಹಿಂಸೆ ಆಗ್ಯಾವ ಅಂತೇಳಿ ಆ ಮಾತನ್ನು ಓದಿಸಿ ಪ್ರಾರ್ಥನೆ ಮಾಡ್ತೀನಿ, ಕೇಳಿಸ್ಕೊಳ್ರಿ. 2 ಕೊರಿಂಥ ತೆಗಿರಿ, 11ನೇ ಅಧ್ಯಾಯ 23 ಓದ್ರಿ. ಎಷ್ಟು ಹಿಂಸೆ ಅನುಭವಿಸನ ಸೇವೆ ಬಂದಾತ ಅಂತ ಬರೆದನ ಮಾತು. 2 ಕೊರಿಂಥ 11ನೇ ಅಧ್ಯಾಯ 23 ಓದಪ್ಪ. ಅವರು ಕ್ರಿಸ್ತನ ಸೇವಕರು. ಯಾರವರು? ಕ್ರಿಸ್ತನ ಸೇವಕರು. ಅವರು ಕ್ರಿಸ್ತನ ಸೇವಕರು. ಅವರಿಗಿಂತ ನಾನು ಹೆಚ್ಚಾಗಿ ಏನ್ ಮಾಡಿನಿ? ಸೇವೆ ಮಾಡಿನಿ. ಬುದ್ಧಿ ಸ್ವಾಧೀನ ಇಲ್ಲದವನಾಗಿ ಮಾತಾಡುತ್ತೇನೆ. ಸ್ವಲ್ಪ ನಾನು ಮಾತಾಡ್ತೇನೆ, ಕೇಳಿಸ್ಕೊಳ್ರಿ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟೆ, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಇಲ್ಲಿ ಕೇಳಿಸ್ಕೊಳ್ರಿ, ಆತ ಏನೇನೋ ನಿಂದೆ ಅನುಭವಿಸನೋ, ಅವಮಾನ ಅನುಭವಿಸನೋ, ಕಷ್ಟ ಅನುಭವಿಸನೋ ಬರಿತೇನೆ. ಸೆರೆಮನೆಗಳಿಗೆ ಹೋದೆ, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆ, ಮಿತಿಮೀರಿ ನನ್ನನ್ನು ಬಡದ್ರು, ಅನೇಕ ಸಾರಿ ಮರಣದ ಬಾಯಿ ಒಳಗೆ ಸಿಕ್ಕಿಕೊಂಡೆ. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 47 5 ಸಾರಿ ಬಡದ್ರಂತೆ. ಒಂದು ಕಡಿಮೆಗೆ 40 ಏಟುಗಳು. ಎಷ್ಟು ಸಾರಿ? ಎಲ್ಲರೂ ಹೇಳ್ರಿ, ಎಷ್ಟು ಸಾರಿ? 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದುವು. 3 ಸಾರಿ ಏನ್ ಮಾಡಿದ್ರು? ಸರ್ಕಾರದವರು ಚಡಿಗಳಿಂದ ಹೊಡೆದ್ರು. ಒಂದು ಸಾರಿ ಜನರನ್ನು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು 3 ಸಾರಿ ನಾನಿದ್ದು ಹಡಗು ಹೊಡೆದೋಯ್ತು. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲೇ ನಾನು ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳನ್ನು, ಅಪಾಯಗಳನ್ನು, ಕಳ್ಳರ ಅಪಾಯಗಳನ್ನು, ಸ್ವಂತ ಜನರಿಂದ ಅಪಾಯಗಳು. ಯಾವ ಜನರಿಂದ? ಸ್ವಂತ ಜನರಿಂದ. ಯಾವ ಜನರಿಂದಮ್ಮ? ಇಂದಿರ ಕೇಳಿಸತ್ತ? ಯಾವ ಜನರಿಂದಂತೆ? ಯಾವ ಜನರಿಂದಮ್ಮ? ಸ್ವಂತ ಜನರಿಂದ ಕೂಡಾಗಿ ಏನು ಒಂದೇನಂತಿತ್ತನು? ಅಪಾಯಗಳು ಒಂದೇನಂತೆ. ಓದಪ್ಪ. ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೇನಾದವು? ಸಂಭವಿಸಿದವು. ಯಾರು ಬರಿತಿದಾರಪ್ಪ? ಪೌಲ ಕೊರಿಂಥ ಸಭೆಗೆ ಬರಿತಿದ್ದಾರೆ. ನೋಡ್ರಿ ಕೊರಿಂಥ ಸಭೆಯವರೇ, ನೀವೆಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ನಾನು ಸೇವೆಗೆ ಬಂದಾಗ್ಲಿಂಚ ನನಗೆ ಸನ್ಮಾನ ಸಿಕ್ಕಿದ್ದಕ್ಕಿಂತ ನನಗೆ ಸಿಕ್ಕಿದ್ದು ಇವೆಲ್ಲವೂ ಸಿಕ್ಕವಂತೇಳಿ ಬರಿತೇನೆ ಮಾತು. ಎದಕ್ಕೆ ಬರಿಬೇಕಾಯ್ತು ಅಂದ್ರೆ, ನೀವು ಕೂಡ ದೇವ್ರ ನಂಬಿಕೊಂಡು ನೀವು ಕೂಡ ಸುವಾರ್ತೆಗೆ ಹೋದ್ರೆ, ಇಲ್ಲ ವಿಶ್ವಾಸಗಳಾಗಿ ಸದ್ಭಕ್ತರಾಗಿ ಬದುಕ್ತಾ ಇದ್ರೆ ನಿಮಗೆ ಈ ಲೋಕದಲ್ಲಿ ಸನ್ಮಾನ ಮಾಡ್ತಂತ ಮಾತ್ರ ಎದುರು ನೋಡ್ಬೇಡ್ರಿ. ಹಲೋ, ಈ ಲೋಕದ ಸನ್ಮಾನ ಮಾಡ್ತಾರಂತ ಎದುರು ನೋಡ್ಬೇಡ್ರಿ. ನಿಮಗೆ ಈ ಲೋಕದಲ್ಲಿ ಪೆಟ್ಟುಗಳಿರ್ಬೋದು, ಈ ಲೋಕದಲ್ಲಿ ನಿಮಗೆ ಮರಣದ ಅಪಾಯಗಳು ಬರ್ಬೋದು, ಈ ಲೋಕದಲ್ಲಿ ಹಿಂಸೆ ಬರ್ಬೋದು, ಈ ಲೋಕದಲ್ಲಿ ನಿಮಗೆ ಸಮಸ್ಯೆ ಬರ್ಬೋದು. ಅವೆಲ್ಲವೂ ಬಂದ್ರುಗಳಾಗಿ ತಾತ್ಕಾಲಿಕವಾಗಿ. ಎದಕ್ಕಂದ್ರೆ ಇದು ನಿಮ್ಮ ಪಟ್ಟಣವಲ್ಲ ಅಸಲಿ. ಅಲ್ಲೆಲೂಯ್ಯ, ಇದು ನಿಮ್ಮ ರಾಜ್ಯವಲ್ಲ. ಅದಕ್ಕೋಸ್ಕರವೇ ಪರಲೋಕದ ಧನ್ಯತೆ ಅಂದ್ರೆ ಬೆಟ್ಟದ ಮೇಲೆ ಮಾಡುವ ಪ್ರತಿ ಪ್ರಸಂಗ ಅದು ಪರಲೋಕ ರಾಜ್ಯದಲ್ಲಿ ಯಾರು ಸೇರ್ಬೇಕನ್ನೋಂತಾರೋ ಅವರಿಗಾಗಿ ಮಾಡ್ತಾ ಇದ್ದಾರೆ ಮಾತು. ಅಲ್ಲಿ ಸುಮಾರು 5-6 ಸಾವಿರ ಜನ ಇರ್ಬೋದು ಅಲ್ಲಿ. ಎದಕ್ಕಂದ್ರೆ ಪುರುಷರೇ ಎಷ್ಟು ಸಾವಿರ ಜನ ಊಟ ಮಾಡ್ರಂತೆ ಬರ್ತೈತೆ ಬೈಬಲು? 5,000 ಜನ ಊಟ ಮಾಡ್ರಂತ. ಅದಕ್ಕಿಂತ ಜಾಸ್ತಿ ಸ್ತ್ರೀಯರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಇನ್ನ ಬೇರೆ ಇರ್ಬೋದು. ಆದ್ರೆ ಅಷ್ಟು ಜನರ ಮಧ್ಯದಲ್ಲಿ ಐಕ್ಯ ಆಗಿದ್ದು
12 ಜನ ಮಾತ್ರ ಅಲ್ಲಿ. ಅಲ್ಲೆಲ್ಲೂ ಹೇಳ್ರ ಅರ್ಥದರು 12 ಜನ ಮಾತ್ರ ಕ್ರಿಸ್ತನನ್ನು ಹಿಂಬಾಲಿಸಿದ್ದು ಮಾತ್ರ. ಬಹಳ ಜನ ನಾವೇನು ಅನ್ಕಂತು ಅಂತಂದ್ರೆ ಯೇಸು ಸ್ವಾಮಿ ನಂಬಿದ್ರೆ ಸಣ್ಣದು ರೋಗ ಕೂಡ ಬರಬಾರ್ದು ಅನ್ಕಂತೀವಿ. ಯೇಸು ಸ್ವಾಮಿ ನಂಬಿಕೆ ಅಂದ್ರೆ ಸಣ್ಣದು ಏನು ನೋವು ಬರಬಾರ್ದು ಅನ್ಕಂತೀವಿ. ಆದರೆ ಯೇಸು ಸ್ವಾಮಿ ನಂಬಿಕೆಂಡೇ ಯೇಸು ಸ್ವಾಮಿನ ಹಿಂಬಾಲಿಸೇ ಇಷ್ಟು ಪೆಟ್ಟುಗಳು, ನೋವುಗಳು, ಸೆರೆಮನೆಗಳು, ಚೆಡಿಗಳೇಟುಗಳು, ಹಡಗು ಹೊಡೆದ್ರೆ ಸಮುದ್ರದಲ್ಲೇ ಒಂದು ದಿವಸ ರಾತ್ರಿ ಆಗಲು ಕಳೆದನಂತೆ. ಸಮುದ್ರ ಹೆಂಗಿರ್ತದಂದ್ರೆ ನಾವು ನೋಡಿಲ್ಲ ಕೆಲವು ಸಾರಿ, ಆದರೆ ಅದೆಷ್ಟು ಕೂಲ್ಡಿರ್ತದೆ ಗೊತ್ತಾ. ಒಂದು ದಿವಸ ಅದರಲ್ಲಿ ಇದ್ದು ಬಿಟ್ರೆ ಐಸ್ ಗಡ್ಡೆ ಬಿಡ್ತಾರೆ ಮನುಷ್ಯರು. ಅಂಥದ್ರಲ್ಲಿ ಪ್ರಯಾಣ ಮಾಡ್ಯಾನ ಪೌಲ. ಆದರೆ ಯಾವತ್ತೂ ಆತನ ಏನು ಮಾಡಿಲ್ಲ, ದೂಷಿಸಿಲ್ಲ, ಆತನ ನಿಂದಿಸಿಲ್ಲ. ದೇವ್ರ ನಂಬಿಕೆ ಅಂತ ಇಷ್ಟು ಕಷ್ಟ ಬಂದವಂತೇಳಿ ಎಲ್ಲಿ ಆತನು ಬರೋದಿಲ್ಲ. ಪ್ರಿಯರ ಮಕ್ಕಳೇ, ಆತನ ಅನುಭವಿಸಿದ್ದೇ ಹೆಚ್ಚು ಬಾರದನ ಮಾತು. ಯಾಕೆ ಗೊತ್ತಾ, ಎದಕ್ಕೆ ಇಷ್ಟು ಅನುಭವಿಸ್ಯಾನ ಹೇಳ್ರಿ? ಈತ ಗೂಡಾಗಿ ಯೇಸು ಸ್ವಾಮಿ ನಂಬಿಕೆ ಅಂದಲಾರದ ಸಮಯದಲ್ಲಿ ಏನು ಮಾಡಿನ, ಸ್ತ್ರೀಯರನ್ನು, ಪುರುಷರನ್ನು, ಸಭೆಗಳನ್ನು ಏನು ಮಾಡ್ಯಾನ ಈತ ಗೂಡಾಗಿ ಎಲ್ಲ ನಾಶ ಮಾಡ್ತಾವಾಗೇನ. ಆತನ ಡೈರೆಕ್ಟರ್ ಆಗಿ ಏನು ಮಾಡ್ಯಾನ ಯೇಸು ಸ್ವಾಮಿ, ದಮಸ್ಕ ಪಟ್ಟಣದಲ್ಲಿ ಕುದುರೆ ಎಕ್ಕೊಂಡು ಹೋಗಿ ದಮಸ್ಕಕ್ಕೆ ಹೋಗಿ ಎಲ್ಲರನ್ನ ಹಿಂಸೆ ಮಾಡ್ಬೇಕಂತ ಹೋಗ. ಆವಾಗ ಆತನ ಕೆಳಗಡೆ ಕೆಡವಿ ಮಾತಾಡ್ತಾನ, ಸೌಲ ಸೌಲ ನೀನು ಯಾಕೆ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀಯ ಅಂದ್ರೆ ಅರ್ಥ ಏನು? ನಾವು ಚೆನ್ನಾಗಿದ್ದಾಗ, ನಾವು ಬೇಯಿಸಿದಾಗ ದೇವ್ರನ್ನ ನಂಬಿಕೆ ಬಿಡ್ಬೇಕಷ್ಟೇ. ಭಾಳ ಜನ ದೇವ್ರನ್ನ ಜಲ್ದಿ ನಂಬಿಕೆ ಮಕ್ಕಳಂತೆ, ಭಾಳ ಕುಡುಕತನಕ್ಕೆ ಬಿದ್ದು ವ್ಯಭಿಚಾರಕ್ಕೆ ಬಿದ್ದು ರೋಗಗಳು ಬಂದು ಆವಾಗ ಸ್ವಸ್ಥತೆ ಮಾಡಿದ್ರೆ ಆವಾಗ ನಂಬಿಕೊಂಡು, ನಾನು ಇಂಥ ಕುಡುಕತನದಲ್ಲಿದ್ದೆ, ಇಂಥ ವ್ಯಭಿಚಾರದಲ್ಲಿದ್ದೆ, ಅಂಥ ರೋಗ, ದೊಡ್ಡ ರೋಗ ಬಂದಿತ್ತು, ಇಂಥ ದೊಡ್ಡ ರೋಗ ಬಂದಿತ್ತು, ಅದಕ್ಕೋಸ್ಕರ ಅದರಲ್ಲಿಂದ ಬೇಸಾದ್ವಿ, ಇವಾಗ ಯೇಸು ಸ್ವಾಮಿ ನಂಬಿಕೆ ಅಂತ ಕೆಲವರು ಸಾಕ್ಷಿ ಹೇಳ್ತಾರೆ. ಆದರೆ ಒಂದು ದಿವಸ ಅವ್ರು ಎಂಥ ಮರಣವನ್ನು ಅನುಭವಿಸ್ತಾರಂತಂದ್ರೆ ಆಮೇಲೆ ಗೊತ್ತಾಗ್ತಂತೆ. ಎದಕ್ಕೂ ಗೊತ್ತಾ? ಸುವಾರ್ತೆ ಹೇಳಿದ್ರೆ ಜಲ್ದಿ ಕೇಳಕ್ಕಲ್ಲ ಯಾರು. ಬೇಸಾಯಿದ್ರೆ ನಂಬಿಕೆ ಆಡ್ರಪ್ಪ ಅಂತಾರೆ, ನಮಗೆ ಅದಕ್ಕೆ ದೇವ್ರು ಅಂತಂತಾರೆ ಮಾತು. ಆದರೆ ಹಿಂಸೆ ಅನುಭವಿಸುವಾಗ, ನೋವು ಅನುಭವಿಸುವಾಗ ಪೌಲ ಪ್ರತಿ ಪತ್ರಿಕೆಗಳಲ್ಲಿ ಏನಂತ ಬರ್ತಾರೆ ಅಂದ್ರೆ, ಹಿಂಸೆ ತಪ್ಪಿದ್ದಲ್ಲ ದೇವ್ರ ನಂಬಿಕೆ, ಕಷ್ಟ ತಪ್ಪಿದ್ದಲ್ಲ. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ. ಅದಕ್ಕೋಸ್ಕರವೇ ನಾನು ಓದಿಸಿದ್ದು, ದಣಿಗಿಂತ ಆಳು ದೊಡ್ಡವನಲ್ಲ. ದಣಿನೇ ಹಿಂಸೆ ಮಾಡಿರಲ್ವಾ, ದಣಿಗೆ ಮಳೆ ಪಡೆದ್ರಲ್ವಾ, ದಣಿಗೆ ಮುಳ್ಳಿನ ಕಿರೀಟಿಟ್ಟರಲ್ವಾ, ದಣಿಗೆ ಮುಖಕ್ಕೆ ಉಗಳಿರಲ್ವಾ, ಮತ್ತೆ ಆತ ಮಾಡ್ಯಾರಂತಂದ್ರೆ ಆಳುಗಳಿಗೆ ಸುಮ್ಮನೆ ಬಿಡ್ತಾರ? ಬಿಡಂಗಿಲ್ಲ. ಸಲಿ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಅದಕ್ಕೆಲ್ಲವೂ ಸಿದ್ಧವಾಗಿರ್ಬೇಕು ನಾವು ಕೆಲಸ ಸಾರಿ. ಎದಕ್ಕಂದ್ರೆ ಪರಲೋಕ ರಾಜ್ಯಕ್ಕಾಗಿ ನಾವು ಹೋಗ್ಬೇಕು. ಹಬ್ಬ ದೇವ್ರ ನಂಬಿಕೆ ಅಂದಲ್ಲಿಂಚ ಏನ್ ಹಿಂಸೆ ಅನುಭವಿಸ್ತಾರಪ್ಪ ಇವರು. ಈ ಅಮ್ಮ ಏನ್ ತಿಪ್ಪಲು ಬಿದ್ಲಪ್ಪ ದೇವ್ರ ನಂಬಿಕೆಂಡು. ಒಂದಲ್ಲ ಎರಡಲ್ಲ. ನಾವು ಒಬ್ಬರು ಸಾಕ್ಷಿ ಕೇಳಿವಲ್ಲ, ರೆಬಕ್ಕಳು ಅಂತೇಳಿ. ಆಯಮ್ಮನ ಸಾಕ್ಷಿ, ಆಯಮ್ಮನ ಗಂಡ ನಂಬಿಕೊಂಡಿಲ್ಲ, ಆದ್ರೆ ಆಯಮ್ಮ ನಂಬಿಕೆದಾಳ. ಏನ್ ಮಾಡಿದಂತೆ, ಕೊಡ್ಲಿ ತಾಂದು ಆಯಮ್ಮನ ಕಡಿತಿದ್ದೇನಂತೆ. ಆದ್ರೂಡಾಗಿ ಆಯಮ್ಮ ಸತ್ತಿಲ್ಲ, ಇವತ್ತಿಗೂ ಸಜೀವರ ಸಂಖ್ಯೆಯಲ್ಲಿ ಸಾಕ್ಷಿ ಹೇಳ್ತಾಳ. ಯಾರಿಗೋಸ್ಕರ ಅಮ್ಮ ಹಂಗೆ ಬಡಿಸ್ಕೊಂಡಿದ್ದು? ಯೇಸು ಸ್ವಾಮಿ ನಂಬಿಕೆ ಅಮ್ಮ ಅಂತ ಒಂದೇ ಒಂದಕ್ಕಾಗಿ. ನೀನು ಈ ದೇವ್ರನ್ನ ಬಿಟ್ಟುಬಿಡು, ನೀನು ಬೇಸಿರ್ತಿ ಅಂತ ಹೇಳಿದ್ರೆ ಯಾರ ಮಾತು ಕೇಳಿಲ್ಲ ಮಾತು. ಪ್ರಿಯರ ಮಕ್ಕಳೇ, ಒಂದು ವಾಕ್ಯ ಓದ್ಕೋಣ. ಕೊರಿಂಥ 2 ಕೊರಿಂಥ 4ನೇ ಅಧ್ಯಾಯ 17-18 ವಚನ ಓದ್ರು ಸಾರಿ. 2 ಕೊರಿಂಥ 4ನೇ ಅಧ್ಯಾಯ 17-18 ವಚನ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟ. ಇಲ್ಲಿ ಎಷ್ಟೊತ್ತಿರ್ತತಿ ಈ ನೋವಾಗ್ಲಿ, ಈ ನಿಂದೆಗಳಾಗ್ಲಿ, ಈ ಬಾಧೆ, ಈ ಹಿಂಸೆ, ಈ ಲೋಕದ ಜೀವಿತ ಎಷ್ಟು ದಿವಸ ಇರ್ತೀವಿ ಅಂತೆ? ಕ್ಷಣ ಮಾತ್ರ ಅಂತ ಹೇಳಿ ಓದಪ್ಪ. ನಮ್ಮ ಹಗುರವಾದ ಸಂಕಟವು, ಈ ಹಗುರವಾದ ಸಂಕಟವು ಅತ್ಯಂತಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಹೆಂಗಿರ್ತದಂತೆ? ನಮಗೆ ನಿರಂತರವಾಗಿರ್ತದಂತೆ ಗೌರವ. ಹಲ್ಲೆಲೂಯಾ ಹೇಳ್ರಿ. ಇಲ್ಲಿ ಗೌರವ ನಿನಗೆ ಎಷ್ಟು ದಿನ ಇರ್ಬೋದು ಹೇಳ್ರಿ? ಒಂದು ವೇಳೆ ಆಫೀಸರು ಡ್ಯೂಟಿ ಮಾಡ್ತಾನಂತಂದ್ರೆ, ಒಂದು ವೇಳೆ DSP SP ಬಂದ್ ಕೂಡಲೇ ಕಾರ್ ನಿಂದ್ರಿಸಂಗೆ ಹಂಗೆ ಹೋಗಿ ಅಲ್ಲಿ ಕೆಳಗಡಿರುವಂತ ಹೋಗಿ ಡೋರ್ ಏನ್ ಮಾಡ್ತಾರ, ಟಕ್ಕಮಂಗ ತೆಗೆದು ಸೆಲೆಕ್ಟ್ ಮಾಡ್ತಾರ. ಎಷ್ಟು ದಿನ? 60 ವರ್ಷ. ಎಷ್ಟು ದಿನಮ್ಮ? 60 ವರ್ಷ. ಅಂದ್ರೆ ರಿಟೈರ್ಮೆಂಟ್ ಆಗ ತಕ್ಕನ ಆತನಿಗೆ ಗೌರವ, ಸೆಲೆಕ್ಟ್, ಅಧಿಕಾರ, ಹಕ್ಕು ಎಲ್ಲ ಕೊಡ್ತಾರ. 60 ವರ್ಷ ಆದ್ಮೇಲೆ ಕಾರ್ ಬಂದ ತನಕ ಹೋಗಿ ಬಾಕಲ್ ತೆಗಿತಾರ? ಇಲ್ಲ. ಎದಕ್ಕ? ಅಧಿಕಾರರ ತಕ್ಕನ ಮಾತ್ರ ಈ ಲೋಕದಲ್ಲಿ ಗೌರವ. ಆದ್ರೆ ನಿನ್ನನ್ನು ನನ್ನನ್ನು ಕರೆದಾತನು ಅಧಿಕಾರರ ತಕ್ಕನಲ್ಲ, ಜೀವ ಇರೋ ತಕ್ಕನ ನಮಗೆ ಗೌರವ, ಸನ್ಮಾನ, ಅವಮಾನಗಳು ಸಂಗಡ ದೇವರು ನಮಗಾಗೆ ಸಿದ್ಧ ಮಾಡನ ಪರಲೋಕ. ಈ ಲೋಕದ ಅಧಿಕಾರ, ಈ ಲೋಕದ ಹಕ್ಕುಗಳು 60 ವರ್ಷ ಗೋರ್ಮೆಂಟ್ ಎಂಪ್ಲಾಯಿಗಳಿಗೆ. ಆಮೇಲೆ 60 ವರ್ಷ ರಿಟೈರ್ಮೆಂಟ್ ಆಗ ತಕನ ಸಾರ್ ಬಂದು ಕೂಡಲೇ ಎಲ್ಲರೂ ಸೆಲೆಕ್ಟ್ ಮಾಡ್ತಾರ, ಎಲ್ಲರೂ ಡೋರ್ ತೆಗಿತಾರ, ಎಲ್ಲರೂ ಆತನ ಬ್ಯಾಗ್ ಹಿಡ್ಕಂತಾರ, ಎಲ್ಲರೂ ಆತನ ಸೂಟ್ ಕೇಸ್ ಹಿಡ್ಕಂತಾರ. 60 ವರ್ಷ ಆಗಿ ರಿಟೈರ್ಮೆಂಟ್ ಆಗ್ಯಾನಂದ್ರ ಆತನ ಹೋಗ್ಯಾನಂದ್ರೆ ತಿರುಗಿ ದಿವಸ ಕಾರ್ಯಕ್ಕೆ ಬಂದಾನಂದ್ರ ಯಾರ ರೀತಿ ಐತಾರ? ಇಲ್ಲ. ಅದೇ ಈ ಲೋಕದ್ದು
ಗೌರವ ಘನತೆ. ಆದರೆ ಈ ಲೋಕದಲ್ಲಿ ಕಷ್ಟ ಇರಲಿ, ಬಾಧೆ ಇರಲಿ, ನೋವಿರಲಿ, ಹಿಂಸೆ ಇರಲಿ, ಮನೆಯಲ್ಲಿ ಅತ್ತೆ ಹಿಂಸೆ ಮಾಡ್ತದಳ, ದೇವ್ರ ನಂಬಿಕೆಂಡಿಗೆ ಪ್ರಾರ್ಥನೆ ಮಾಡ್ತದಿಗೆ, ತಂದೆ ತಾಯಿಗಳು ಹಿಂಸೆ ಮಾಡ್ತದಾರ, ಇಲ್ಲ ಹೆಂಡ್ತಿ ಗಂಡನ ಹಿಂಸೆ ಮಾಡ್ತದೆಯಾ, ಒಂದು ವೇಳೆ ಗಂಡನೇ ಹೆಂಡ್ತಿ ಹಿಂಸೆ ಮಾಡ್ತಾರೆ, ನೀನು ಬಿಟ್ಟುಬಿಡು, ಚರ್ಚ್ಗೆ ಹೋಗಬೇಡ, ನೀನು ಚರ್ಚ್ಗೆ ಹೋಗಬೇಡ ಅಂತದಾರ, ಪರವಾಗಿಲ್ಲ. ಹಿಂಸೆ ಸ್ವಲ್ಪ, ನೋವು ಸ್ವಲ್ಪ, ಬಾಧೆ ಸ್ವಲ್ಪ, ನಿನಗೆ ಶಾಶ್ವತವಾದ ರಾಜ್ಯ ಐತೆ. ಆ ರಾಜ್ಯಕ್ಕಾಗಿ ಈ ಲೋಕದಲ್ಲಿ ನಾವು ತಾಳಿಕೊಳ್ಬೇಕು, ಹಿಂಸೆನ ಸಹಿಸ್ಕೊಳ್ಬೇಕು. ಯಾರ ನಿಮಿತ್ತ ಹೇಳಿರುವಾಗ ಎಲ್ಲರೂ ಯೇಸು ಕ್ರಿಸ್ತನ ನಿಮಿತ್ತ. ಯೇಸು ಸ್ವಾಮಿ ಲೋಕದಲ್ಲಿ ಬಂದು ಸುವಾರ್ತೆ ಸಾರಿದ್ದು ಜನರು ಪಾಪದಿಂದ ಬಿಡುಗಡೆ ಹೊಂದಬೇಕು, ರಕ್ಷಣೆ ಹೊಂದಬೇಕು. ಎದಕ್ಕಂದ್ರೆ ನಿತ್ಯ ನರಕಕ್ಕೆ ಹೋಗ್ತಾರೆ. ನಿತ್ಯ ನರಕದಿಂದ ತಪ್ಪಿಸ್ಲಿಕ್ಕಾಗೆ ತನ್ನನ್ನು ತಾನು ಬರೆದು ಮಾಡ್ಕೊಂಡು ಲೋಕಕ್ಕೆ ಬಂದಲ್ವಾ. 33 ವರ್ಷ ಸೇವೆ ಮಾಡಿದ. 30 ವರ್ಷದಲ್ಲಿ ಕುಟುಂಬ ನೋಡಿಕೊಂಡ. 3 ವರ್ಷ ಸೇವೆ ಮಾಡುವಾಗ ಆತನಿಗೆ ಸಿಕ್ಕಿದ್ದ ಬಹುಮಾನ ಏನು ಅಸಲಿ ಯೇಸು ಸ್ವಾಮಿ ಹೇಳಿರುವಾಗ? ಆತನಿಗೆ ಹೋಗುವಾಗ ದೊಡ್ಡದು ಬೆಂಗಳೂರು ತಂದು JCB ಹಾಕ್ತಾರೆ. ಇವತ್ತು ದೊಡ್ಡ ದೊಡ್ಡ ಮಂತ್ರಿಗಳು ಅವರು ಬಂದರೆ JCB, ಆತನ ಅಕ್ಕಮಂಗ್ಲೇನು ಅದರ ನಿಂತ್ಕೊತಾನೆ ಹಿಂಗಷ್ಟೇ. ಎಲ್ಲರೂ ಸೆಲ್ಫಿ ತಗೊಂಡಿದ್ದು. ಯೇಸು ಸ್ವಾಮಿಗೆ ಏನಂತದ ಹಾಕ್ಯಾರ ಊರಾರ ಹಾಕಿಲ್ಲ ಸಲಿ. ಏನು ಮಾಡ್ರ? ಮುಳ್ಳಿನ ಕಿರೀಟ ಮಾಡಿ ಆತನ ತಲೆ ಮೇಲೆ ಇಟ್ಟು, ಇನ್ನ ಸರಿಗೆ ಕೂತ್ಕೊಂಡಿಲ್ಲ ಅಂತೇಳಿ ಸೊಕ್ಕ ಅಂತೇಳಿ ತಲೆ ಮೇಲೆ ನೋಡಿದ್ರ, ಆ ಮುಳ್ಳುಗಳು ಇಳಿದ್ರೆ ಕಣ್ಣಿನಲ್ಲಿಂದ ರಕ್ತ ಸುರಿತೆ ಹೋಗ್ತೈತೆ. ಅದು ಆತನಿಗೆ ಸಿಕ್ಕಿದ್ದ ಸನ್ಮಾನ ಈ ಭೂಮಿ ಮೇಲೆ ಜನರ. ನೀನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡುವಾಗಲೇ ಇವೆಲ್ಲ ಹಿಂಸೆ, ನಿನಗೆ ಇವೆಲ್ಲ ನಿಂದೆಗಳು. ನೀನು ಕೂಡ ಲೋಕದ ಥರ ನೀನೆಲ್ಲ ಬದುಕು. ನಿನ್ನ ಯಾರು ನಿಂದಿಸ್ತಾರೆ ಕೇಳು, ಯಾರು ಹಿಂಸೆ ಮಾಡ್ತಾರೆ ಕೇಳು. ಎದಕ್ಕಂದ್ರೆ ಅವ್ರು ಏನನ್ನ ಆ ರೀತಿ ಮಾಡ್ರೆ ನಿನ್ನ ಹೆಂಗಂಗ ಪ್ಲ್ಯಾನ್ ಮಾಡ್ಬೇಕು, ಹಂಗಂಗೆ ಪ್ಲ್ಯಾನ್ ಮಾಡಿ ತೆಗೆದಾಕ್ತಾರೆ ನಿನ್ನ. ಆದರೆ ಕ್ರಿಸ್ತನಲ್ಲಿ ಹಿಂಸೆ ಮಾಡುವಾಗ, ಕ್ರಿಸ್ತನಲ್ಲಿ ನಿಂದೆ ಬರುವಾಗ ನೀನು ಏನು ಮಾಡೋಕ್ಕಾಗಲ್ಲ. ನೀನು ಒಂದೇ ಮಾಡ್ತೀವಿ, ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಅರ್ಥ ಆದ್ರೆ ಅಲ್ಲೆಲ್ಲ ಹೇಳ್ರಿ. ಹಿಂಸೆ ಮಾಡೋರಿಗೋಸ್ಕರ, ಬೈಯೋರಿಗೋಸ್ಕರ, ಬಡಿಯೋರಿಗೋಸ್ಕರ, ನಿನ್ನ ಮೇಲೆ ಕೆಟ್ಟದ್ದೆಲ್ಲ ಸುಮ್ಮನೆ ಓಡಿಸೋರಿಗೋಸ್ಕರ ಏನು ಮಾಡ್ತೀವಿ? ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ದೇವರೇ, ಅದನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ನನಗೆ ಶಕ್ತಿ ಕೊಡು, ಅದೆಲ್ಲ ನನಗೆ ತಟ್ಕೊಳ್ಳಿಕ್ಕೆ ಶಕ್ತಿ ಕೊಡು, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಲೋಕದವ್ರ ಥರ ಏನಾರ ಮಾಡ್ತೀವ? ಕೆಲವ್ರು ಯಾರೋ ನಾನು ಕೆಲವ್ರ ಹತ್ರ ಫೋನ್ ಮಾಡೋವಾಗ ಮಾತಾಡ್ತಾರೆ, ನನಗೆ ಬರ್ಬೇಕಂತೇಳಿ ಆಸೆ ಐತಿ, ಆದರೆ ನನ್ನ ಕುಟುಂಬನೇ ನನ್ನ ಇಷ್ಟಪಡ್ತಾ ಇಲ್ಲ, ಅದಕ್ಕೋಸ್ಕರ ನನ್ನ ಕುಟುಂಬನೇ ನನಗೆ ಮಾಟ ಮಂತ್ರ ಮಾಡಿಸಿಟ್ಬಿಡತ್ತೆ, ಇನ್ನೆದಕ್ಕೆ ಬರಲಿ ನನ್ನ ಅಸಲಿ ಕುಟುಂಬಕ್ಕೆ ಅಂತ ಹೇಳ್ತಾರೆ. ಅಂದರೆ ಇದು ಏನು ಶಕ್ತಿ ಗುರುತಾ? ಮನುಷ್ಯರು ಹೋರಾಡಿ, ಯಾರು ಅವರಿಗೆ ಬಲ ಇದ್ರೆ ಅವರೊಂದು ಏಟ್ ಬಡ್ಕೋಬೋದು, ಇವ್ರಿಗೆ ಬಲ ಇದ್ರೆ ಇವರೊಂದು ಏಟ್ ಬಡ್ಕೋಬೋದು. ಆದರೆ ಈ ಮಾಟ ಮಂತ್ರಗಳ ಶಕ್ತಿಯಿಂದ ಹೋಗಿ ಏನಾಗ್ತೀವಿ? ಅನ್ಯಾಯವಾಗಿ ನರಕದ ಬಾಯಿಗೆ ನಾವು ತುತ್ತಾಗ್ತೀವಿ. ಮಾತು ಪ್ರಿಯಾದಿರ ಮಕ್ಕಳೇ, ನಿಮ್ಮ ಮೇಲೆ ಯಾವ ಶಕ್ತಿ ಏನು ಮಾಡೋಕ್ಕಾಗಲ್ಲ. ನಾನು ಸತ್ಯ ಹೇಳ್ತಾ ಇದ್ದೀನಿ, ಯಾವ ಮಾಟ ಮಂತ್ರ ಶಕ್ತಿ ಏನು ಮಾಡೋಕ್ಕಾಗಲ್ಲ, ಯಾವ ದುಷ್ಟ ಶಕ್ತಿ ಏನು ಮಾಡೋಕ್ಕಲ್ಲ. ಎದಕ್ಕೆ ಗುರುತಾ? ಈ ಲೋಕದಲ್ಲಿ ಇರುವವನಿಗಿಂತ ಏನಂತೇಳಿ ಹೇಳ್ರಿ, ನಮ್ಮೊಳಗಿರುವವರು ಈತನು. ಲೋಕದಲ್ಲಿ ಎಂಥ ಶಕ್ತಿ ಇರಲಿ ಪರವಾಗಿಲ್ಲ, ಭಯ ಪಡ್ಬೇಡ್ರಿ. ಆದರೆ ನಿನ್ನೊಳಗಿರುವ ಆತನ ನೋಡ್ಕೊಳ್ರಿ, ನಿನ್ನೊಳಗಿರುವ ಆತನ ನೆನಪು ಮಾಡಿಕೊಂಡು ನೀನು ನಿಂದೆ ಅನುಭವಿಸು, ಸ್ವಲ್ಪ ವೇದ ಅನುಭವಿಸು, ಸ್ವಲ್ಪ ವರ್ಷ. ಸ್ವಲ್ಪ ಅಂತಂದ್ರೆ ಎಷ್ಟು ವರ್ಷ ಅಂತಂದ್ರೆ 70, ಬಲ ಹೆಚ್ಚಿದ್ರೆ ಏನಂತೇಳಣ 80 ವರ್ಷ. ಅಷ್ಟು ವರ್ಷ ಹಿಂಸೆನ ಇರ್ಬೋದೇನೋ. ಒಂದು ವೇಳೆ ದೇವ್ರು ನಿನ್ನನ್ನು ಕನಿಕರಿಸಿದ್ರೆ, ದಾನಿಯಲ್ ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕಿದಾಗ ಸಿಂಹಗಳನ್ನು ಮಧ್ಯದಲ್ಲಿದ್ರು ಸಿಂಹಗಳು ಮುಟ್ಲಾರ್ದಂಗೆ ಕಾಪಾಡ್ಬೋದು ನನ್ನ ದೇವ್ರನ್ನ. ಹಲ್ಲೆಲೂಯಾ. ಒಂದು ವೇಳೆ ಇವರು ವಿಗ್ರಹಕ್ಕೆ ಅಡ್ಡ ಬೀಳುವಳ್ರು ಅಂತೇಳಿ ತಗೊಂಡೋಗಿ ಬೆಂಕಿಯಲ್ಲಿ ಕೂಡ ಹಾಕ್ಬೋದು. ಬೆಂಕಿಯ ಮಧ್ಯದಲ್ಲಿ ಇಳಿದು ಬರುವ ದೇವರು ನಿನಗಾಗಿರ್ಬೋದು. ಒಂದು ವೇಳೆ ಬೆಂಕಿಯಾಗಿ ಬಿದ್ದು ಅವ್ರನ್ನ ಕಾಪಾಡಿದವ್ರು ನಮ್ಮನ್ನ ಕಾಪಾಡಲಾರ್ದಂಗೆ ಹೋದ್ರೂ ಪರವಾಗಿಲ್ಲ, ಜಲ್ದಿ ಹೋಗ್ಬಿಡ ನನಗೆ. ಹಲ್ಲೆಲೂಯಾ. ಇಲ್ಲಿ ಇದ್ಕೊಂಡು ಇನ್ನ ಹೋಗ್ವಲ್ದ ಜೀವ, ಇನ್ನ ಇಲ್ಲೇ ಹೋಗ್ವಲ್ದ, ನೀನೇ ಹೋಗಂಗೆ ಮಾಡ್ಬಿಡಂಗ. ಈ ಸಿಮೆಂಟು ಇದೈತಲ್ಲಲ್ಲಿ, ಅಲ್ಲಿ ಪಕ್ಕದಲ್ಲಿ ಒಂದು ಮುದುಕಿನ ಹಾಕ್ತಿದ್ರು. ಆಯಮ್ಮ ಸ್ಕೂಲ್ದಾಗ ಹಣ್ಣು ಮಾರ್ತಾ ಇದ್ಲು, ಭಾಳ ವರ್ಷ ಬದುಕಿದ್ವಿ, ಎದ್ದೇಳಿಲ್ಲ ಗೊತ್ತಿಲ್ಲ. ಅಲ್ಲಿ ಮಳೆ ಬಂದ್ರು ಅಲ್ಲೇ ನೋಡ್ರಿಲ್ಲ ಕಂಪೌಂಡ್ ಬಗ್ಲಿಗೆ. ರಾಮಲ್ಲಿ ನೋಡಿ ನಾನು ಒಳ್ಳೊಳ್ಳೆ ಇರೋರ್ನ ನೋಡಕ್ಕಲ್ಲ, ನಾನು ಹಂಗ ಇರೋರ್ನ ಭಾಳ ದೃಷ್ಟಿಸಿರ್ತ ಮಾತು. ಅಪ್ಪ ಎದಕ್ಕಪ್ಪ ಇನ್ನೂ ಇವರು ಸತ್ತೋಗಿಲ್ಲ? ಎದಕ್ಕಂದ್ರೆ ಅವ್ರ ಬದುಕಿ ಏನು ಪ್ರಯೋಜನ ಅಸಲಿ? ಒಂದು ಅಲ್ಲೇ, 2 ಅಲ್ಲೇ, ಮಳೆ ಬಂದ್ರೆ ಅಲ್ಲೇ, ಬಿಸಿಲು ಬಂದ್ರೆ ಅಲ್ಲೇ ಕಂಪೌಂಡ್ ಬಗಲಿಗೆ ಒಂದು ಮಂಚ, ಅಲ್ಲೇ ಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ದ ಎಮ್ಮೆ, ಮಕ್ಕಳನ್ನ ಹಡ್ದಿದ್ದ ಎಮ್ಮೆ, ಮಕ್ಕಳು ಮದುವೆ ಮಾಡಿದ್ದ ಎಮ್ಮೆ. ಲಾಸ್ಟ್ ಸ್ಥಿತಿ ಏನು ಹೇಳಿರುವಾಗ? ಗೋಡೆ ಕಂಪೌಂಡ್ ಬಗಲಿಗೆ ಮಂಚ, ಅಲ್ಲೇ ಅಲ್ಲ. ಹಂಗಾಗಿ ಹೋಗೋದಕ್ಕಿಂತ ನಮ್ಮ ದೇಹದಲ್ಲಿ ನಮ್ಮ ಕೈ ಕಾಲುಗಳ ಮೇಲೆ ನಿಂತ್ಕೊಂಡು ನಡಿಲಿಕ್ಕೆ ಶಕ್ತಿ ಇರುವಾಗಲೇ ನಿನ್ನ ಹತ್ರ ಬರೋದು ಒಳ್ಳೇದಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಬೇಕು ನಾವು ಅಷ್ಟೇ. ಅಲ್ಲೇ ಇಟ್ಕೊಂಡು ಇನ್ನೂ ಹೋಗಿಲ್ಲ ಹಂಗ ಬದುಕಬಾರ್ದು ಜೀವನ. ಸುವಾರ್ತೆಗಾಗಿ ನಾವು ನಿಂತ್ಕೊಳ್ಬೇಕು.
ಸೇವೆಗಾಗಿ ನಾವು ನಿಂತ್ಕೊಳ್ಬೇಕು. ಬಡಿತಾರ ಬಡ್ಲಿ, ಹಿಂಸೆ ಮಾಡ್ತಾರೆ ಹಿಂಸೆ ಮಾಡಲಿ, ಏನ್ ಮಾಡ್ತಾರ ಮಾಡ್ಲಿ, ಅದನ್ನೆಲ್ಲ ಸಹಿಸ್ಕೊಳ್ಳೋದು ನಮಗೋಸ್ಕರ ಅಲ್ಲ, ಕ್ರಿಸ್ತನಿಗೋಸ್ಕರ. ಹಲ್ಲೆಲೂಯಾ, ಕ್ರಿಸ್ತನಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಅಷ್ಟೇ ಹೊರತಾಗಿ ಈ ಲೋಕದಲ್ಲಿ ಏನೋ ಬಹಳ ವರ್ಷಗಳು ಬದುಕಿ 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 ಏನೋ ದೊಡ್ಡದು ಸಾಧನೆ ಮಾಡಿ ಸಾಯದು ಏನಿಲ್ಲ. ಸರಿ, ಜೀವ ಗಟ್ಟಿಗೆ, ಶಕ್ತಿ ಗಟ್ಟಿಗಿರ್ಲಿಕ್ಕೆ ಈ ಲೋಕದ ಯಾತ್ರೆ ಮುಗಿಸ್ಬಿಡ್ಬೇಕು. ಅವಾಗಲೇ ದೇವರ ನಾಮ ಮಹಿಮೆ ಹೊಂದುತ್ತದಂತ ನಮ್ಮಿಂದ. ಅಷ್ಟೇ ಹೊರತಾಗಿ ಇನ್ನು ಬಂದು ಬಂದು ನೋಡಿದ್ರಲ್ಲ ಇನ್ನೂ ಹೋಗಿಲ್ಲ ಏನು ಗಟ್ಟಿ ಜೀವಪ್ಪ ಇದು. ಲಾಸ್ಟ್ ಏನಂತಾರೆ ಗೊತ್ತಾ, ನಿನ್ನ ಮುಂದೆ ಆ ಮಕ್ಕಳು ಅವರು ಪಕ್ಕಕ್ಕೆ ಕೂತ ಏನ್ ಗಟ್ಟಿ. ಪ್ರಿಯ ದೇವ್ರ ಮಕ್ಕಳೇ, ನಾನು ಹೇಳುವಾಗ ಬಹಳ ನಿಮ್ಗೆ ಸುಲಭವಾಗಿ ಅರ್ಥವಾಗ್ಬೋದು. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಂದ್ರೆ, ಹಿಂಸೆ ಬರುವಾಗ ನೀನು ಸಂತೋಷ ಪಡು, ನಿಂದೆ ಬರುವಾಗ ಸಂತೋಷ ಪಡು, ನಿನ್ನನ್ನು ಯಾರನ್ನ ಕೆಟ್ಟದಾಗಿ ಮಾತಾಡ್ತಿದ್ರೆ ಸಂತೋಷ ಪಡು. ಅಂದ್ರೆ ನೀನು ಲೋಕದಲ್ಲಿದ್ದು ಸಂತೋಷ ಪಡಂತ ಬರ್ದಿಲ್ಲ, ನೀತಿಯಲ್ಲಿದ್ದು ಸಂತೋಷ ಪಡಂತ ಬರ್ದನ. ಅಲ್ಲೆಲ್ಲೂ ಹೇಳ್ತಾದ್ರು, ಕ್ರಿಸ್ತನಲ್ಲಿದ್ದು ಸಂತೋಷ ಪಡಂತೇಳೇನ. ನನ್ಗೋಸ್ಕರ ನೀನು ನಿಂದೆ ಅನುಭವಿಸ ಅಂತೇಳಿ ಯೇಸು ಸ್ವಾಮಿ ಹೇಳೇನ. ಅದಕ್ಕೋಸ್ಕರ ಅಲ್ವಲ್ಲ ಪೌಲಾಗ್ಲಿ, ಸೀಲಾಗ್ಲಿ, ಸ್ಟೆಫೆನ್ ಆಗ್ಲಿ, ಯಾಕೋಬ್ ಆಗ್ಲಿ ಅನೇಕ ಭಕ್ತರು ಹಿಂಸೆ ಅನುಭವಿಸಿದ್ದು ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ. ಮತ್ತೆ ನೀನು ನಾನು ಯಾರಿಗೋಸ್ಕರ ಅನುಭವಿಸ್ಬೇಕು ಹೇಳ್ರಿ ಇವಾಗ? ಕೆಲವರೆಲ್ಲ ಯಾವ್ದಕ್ಕೆ ಅನುಭವಿಸ್ರು? ಕ್ರಿಕೆಟ್ IPL ಗೆದ್ದತ್ತಂತೇಳಿ ಎಲ್ಲರೂ ಅವ್ರನ್ನ ಸನ್ಮಾನ ಮಾಡಕ್ ಹೋಗಿ ಇವ್ರೇನಾದ್ರೂ ಸತ್ತು ಹೋದ್ರು, ಅವ್ರಿಗೋಸ್ಕರ ಪ್ರಾಣ ಹೋಯ್ತು. ಏನಾಯ್ತು? ಜೀವ ಹೋಯ್ತು. ಆದ್ರೆ ಲೋಕಕ್ಕೋಸ್ಕರ ಜೀವ ಕೊಡೋರದಾರ ಒಂದು ವೇಳೆ ಅಸಲಿ, ಆದ್ರೆ ಕ್ರಿಸ್ತನಿಗೋಸ್ಕರ ನಿಂತ್ಕೊಳ್ಳೋರು ಬೇಕು.